ಭಗವದ್ಗೀತೆ 12ನೇ ಅಧ್ಯಾಯದಲ್ಲಿ ಕಳೆದ ಬಾರಿ ಮೊದಲನೇ ಶ್ಲೋಕವನ್ನು ಸ್ಪರ್ಶೆ ಮಾಡಿದ್ವಿ. ಆ ಶ್ಲೋಕದಲ್ಲಿ ಬಂದ ವಿಚಾರಗಳೆಲ್ಲ ಕೂಡ ಒಂದ್ಸಲ ಸಮರೈಸ್ ಮಾಡೋಣ. ಭಕ್ತಿ ಅಂದರೆ ಏನು ಹೇಳುತ್ತೆ, ನಾವು ತಿಳ್ಕೊಂಡ್ವಿ. ಭಗವಂತನನ್ನು ನೆನಪಿಸುವುದೇ ಭಕ್ತಿ ಅಲ್ಲ, ಜ್ಞಾನದಿಂದ ಕೂಡಿದಂಥ ಪ್ರೀತಿ ನಿಜವಾದಂಥ ಭಕ್ತಿ. ಅಂದರೆ ಭಗವಂತನ ಮಹಿಮೆಯನ್ನು ತಿಳ್ಕೊಳ್ಳೋದು, ಆ ತಿಳುವಳಿಕೆಯಿಂದ ಪ್ರೀತಿಯ ಬೆಳೆಯೋದು, ಆ ಪ್ರೀತಿಯಿಂದ ಉಪಾಸನೆ ಮಾಡುವುದು. ಮನಸ್ಸಿನ ಸ್ವಭಾವದ ಬಗ್ಗೆ ತಿಳ್ಕೊಂಡ್ವಿ. ನಮ್ಮ ಮನಸ್ಸು ಕಂಡದ್ದನ್ನೇ ಹಿಡಿದುಕೊಳ್ಳುತ್ತೆ. ನಾವು ಅತ್ಯಂತ ಸುಂದರ ಭಗವಂತ ಅಂತ ಧ್ಯಾನಿಸಲು ಪ್ರಯತ್ನಿಸಿದರೆ ಮನಸ್ಸು ನಮಗೆ ಪರಿಚಿತವಾದಂಥ ಯಾರದೋ ವ್ಯಕ್ತಿಯ ರೂಪವನ್ನು ತೋರಿಸುತ್ತೆ. ಇದರಿಂದ ಧ್ಯಾನ ತಪ್ಪು ದಿಕ್ಕು ಉಂಟಾಗಬಹುದು. ಇದಕ್ಕೆ ರೂಪೋಪಾಸನೆ ಅಗತ್ಯತೆ ಬಂತು. ಇದಕ್ಕಾಗಿ ಹಿಂದಿನವರು ವಿಗ್ರಹಗಳನ್ನು ನಿರ್ಮಿಸಿದರು. ಆ ಭಗವಂತನಿಗೆ ಏನು ಗುಣಗಳಿದೆ, ಆ ವಿಗ್ರಹವನ್ನು ನೋಡಿದಾಗ ಆ ಗುಣಗಳು ನೆನಪು ಬರಬೇಕು ಅಂತಂಬ ಉದ್ದೇಶಕ್ಕಾಗಿ ವಿಗ್ರಹವನ್ನು ಕೆತ್ತಿದರು. ನಮ್ಮಂತೆ ಭಗವಂತನಿಗೆ ಕೂಡ ಅಂಗಾಂಗಗಳಿರೋದು, ಆದರೆ ಸಾಮಾನ್ಯ ಮನುಷ್ಯರಂತ ಇಲ್ಲ, ಅದೊಂದು ದೈವಿಕ ರೂಪ ಅಂತ ಭಾವನೆ ಬರೋ ರೀತಿಯಲ್ಲಿ ಮಾಡಿದರು. ಇದರಿಂದ ಪ್ರಯೋಜನಗಳೇನೆಂದರೆ ಧ್ಯಾನದಲ್ಲಿ ಸ್ಪಷ್ಟ ಬರುತ್ತೆ, ಮನಸ್ಸು ಒಂದೇ ದೈವಿಕ ರೂಪದ ಮೇಲೆ ಸ್ಥಿರವಾಗುತ್ತೆ, ಭಕ್ತಿ ಅಥವಾ ಪ್ರೀತಿ ಗಾಢವಾಗುತ್ತೆ. ಮತ್ತೆ ಅರ್ಜುನ ಕೇಳಿದ ಅವ್ಯಕ್ತ ಮತ್ತು ಅಕ್ಷರ, ಸಾಮಾನ್ಯವಾಗಿ ಇದನ್ನು ನಿರಾಕಾರ ಬ್ರಹ್ಮ ಅಂತ ಅರ್ಥ ಮಾಡಿಕೊಳ್ಳುವರು ಉಂಟು. ಆದರೆ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ, ಅವ್ಯಕ್ತ ಅಂತಂಬುದು ಶ್ರೀ ಲಕ್ಷ್ಮೀ ತತ್ವವನ್ನು ಸೂಚಿಸ್ತದೆ. ಉಪನಿಷತ್ತಿನ ಆಧಾರದ ಮೇಲೆ ನೋಡಿದ್ರೆ ಮಹತ್, ಅವ್ಯಕ್ತ, ಪುರುಷ ಇದೆಲ್ಲ ಭಗವಂತ ಹೇಳುತ್ತಾರೆ. ಅಂದರೆ ಅವ್ಯಕ್ತ ತತ್ವ ಲಕ್ಷ್ಮೀ ತತ್ವ, ಅದಕ್ಕಿಂತ ಮೇಲಿರೋದು ಭಗವಂತ. ಅರ್ಜುನನ ನಿಜವಾದಂಥ ಪ್ರಶ್ನೆ ಏನು? ನಿನ್ನ ರೂಪ ಗುಣ ಮಹಿಮೆಯನ್ನು ತಿಳ್ಕೊಂಡು ಭಕ್ತಿಯಿಂದ ನಿನ್ನ ಉಪಾಸನೆ ಮಾಡೋದು ಒಳ್ಳೆಯದು, ಅಥವಾ ಅಕ್ಷರ ಅವ್ಯಕ್ತವಾದಂಥ ಶ್ರೀತತ್ವದ ಉಪಾಸನೆ ಮಾಡೋದು ಒಳ್ಳೆಯದು, ಅಂದರೆ ಲಕ್ಷ್ಮಿಯನ್ನು ಉಪಾಸನೆ ಮಾಡೋದು ಒಳ್ಳೆಯದು? ಇದು ಒಂದು ಧ್ಯಾನ ವಿಧಾನಗಳ ಅಡುವೆ ಆಯ್ಕೆ ಮಾಡುವಂಥ ಪ್ರಶ್ನೆ. ಸಮಗ್ರವಾದ ಸಾರ ನೋಡಿದ್ರೆ ಭಕ್ತಿ ಅಂತ ಅನ್ನೋದು ಜ್ಞಾನ ಪ್ಲಸ್ ಪ್ರೀತಿ ಪ್ಲಸ್ ಸರಿಯಾದಂಥ ಉಪಾಸನೆ. ಪ್ರೀತಿ ಇಲ್ಲದಂಥ ಜ್ಞಾನ, ಜ್ಞಾನ ಇಲ್ಲದಂಥ ಪ್ರೀತಿ, ಎರಡೂ ಉಪಯೋಗ ಇಲ್ಲ. ಪ್ರೀತಿ ಅಂದರೆ ಭಕ್ತಿ. ಸೊ ಜ್ಞಾನ ಭಕ್ತಿ ಎರಡೂ ಸೇರಬೇಕು. ಜ್ಞಾನ ಇಲ್ಲದ ಭಕ್ತಿ ಮೂಢಭಕ್ತಿ ಆಗ್ತದೆ, ಭಕ್ತಿ ಇಲ್ಲದಂಥ ಜ್ಞಾನ ಅಹಂಕಾರಕ್ಕೆ ಹಾದಿ ಆಗ್ತದೆ. ಸೊ ಮನಸ್ಸಿಗೆ ಸಹಾಯವಾಗುವಂಥ ರೂಪೋಪಾಸನೆ ಬಹಳ ಉಪಯುಕ್ತ. ಅವ್ಯಕ್ತ ಎಂಬುದು ನಿರಾಕಾರವಲ್ಲ, ಇದು ಶ್ರೀತತ್ವ ಅಂತ ಹೇಳ್ತಾರೆ. ಅರ್ಜುನನ ಪ್ರಶ್ನೆ, ಯಾವ ಉಪಾಸನೆ ಯೋಗದಲ್ಲಿ ಶ್ರೇಷ್ಠ ಮತ್ತು ಸುಲಭ ಅದನ್ನು ನನಗೆ ತಿಳಿಸು ಅಂತ ಅರ್ಜುನ ಕೃಷ್ಣನಲ್ಲಿ ಬೇಡಿಕೊಳ್ತಾನೆ. ಅದಕ್ಕೆ ಭಗವಂತ ಏನು ಉತ್ತರ ಕೊಡ್ತಾನೆ ಅಂತಂಬುದನ್ನು ನಾವು ನೋಡೋಣ. ಈ ಅಧ್ಯಾಯದಲ್ಲಿ ಶ್ಲೋಕಗಳು ತುಂಬ ಕಡಿಮೆ ಇದ್ದರೂ ಕೂಡ ನಮ್ಮ ನಿತ್ಯ ಜೀವನದಲ್ಲಿ ನಮಗೆ ಉಂಟಾಗುವಂಥ ಅನೇಕ ಪ್ರಶ್ನೆಗಳಿಗೆ ಸಮಾಧಾನ ಕೊಡುವಂಥ ಅಧ್ಯಾಯ. ನೋಡೋಣ. ಭಗವಂತ ಹೇಳ್ತಾನೆ, ಮಯಿ ಆವೇಶ್ಯ ಮನಃ ಏಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯಾ ಉಪೇತಾ ತೇ ಮೇ ಯುಕ್ತಃ ತಮಾಮತಾಃ ಅಂತ ಹೇಳ್ತಾನೆ ಭಗವಂತ. ಅರ್ಜುನನ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೇಳ್ತಾನೆ, ಶ್ರದ್ಧೆಯಿಂದ ಯಾರು ನನ್ನನ್ನು ಉಪಾಸನೆ ಮಾಡ್ತಾರೋ ಅವರು ಭಗವಂತನ ಸಾಧಕರಲ್ಲಿ ಶ್ರೇಷ್ಠರು ಅಂತ ಹೇಳ್ತಾರೆ. ಇಲ್ಲಿ ಶ್ರದ್ಧೆ ಅಂತಂದರೆ ನಾವೇನು ಅಂದ್ಕೋಬೇಕು? ನಂಬಿಕೆ, ಕಾನ್ಸಂಟ್ರೇಷನು, ಅಟೆನ್ಷನ್ ಅಲ್ಲ. ಶಾಸ್ತ್ರದಲ್ಲಿ ಶ್ರದ್ಧೆ ಅಂತ ಬಂದರೆ ವಿಶ್ವಾಸ, ಭಕ್ತಿ, ನಂಬಿಕೆ. ಭಕ್ತಿ ಇದ್ರಿಂದ ನಂಬಿಕೆ ಬರ್ತದೆ. ಸಾಧನೆಯಲ್ಲಿ ಬಹಳ ಮುಖ್ಯವಾದದ್ದು ಶ್ರದ್ಧೆ. ಶ್ರದ್ಧೆ ಇಲ್ಲದೆ ಉಪಾಸನೆ ಮಾಡಿ ಉಪಯೋಗ ಇಲ್ಲ. ಇದು ಮನಃಶಾಸ್ತ್ರ. ಇದಕ್ಕೆ ಲೌಕಿಕವಾದಂಥ ಒಂದು ಉದಾಹರಣೆ ನೋಡೋಣ. ಈಗ ತಗೊಳ್ಳೋಣ, ರೋಗಿ ತಗೊಳ್ಳೋಣ, ಮತ್ತು ವೈದ್ಯ, ಒಬ್ಬ ಡಾಕ್ಟರು, ಒಬ್ಬ ಪೇಷಂಟ್. ಒಂದು ವೇಳೆ ಪೇಷಂಟ್ ತನ್ನನ್ನು ಪರೀಕ್ಷಿಸಿ ಔಷಧ ಕೊಡುವಂಥ ವೈದ್ಯನ ಮೇಲೆ ನಂಬಿಕೆ ಇಲ್ಲದೇ ಇದ್ದರೆ ತೆಗೆದುಕೊಳ್ಳುವಂಥ ಔಷಧ ಆತನಲ್ಲಿ ಕೆಲಸ ಮಾಡೋದಿಲ್ಲ. ಅದನ್ನೇ ನಾವೇನಂತೀವಿ, ನೆಗೆಟಿವ್ ಪ್ಲಾಸಿಬೋ ಎಫೆಕ್ಟ್ ಅಂತೇವೆ. ವೈದ್ಯನ ಅಯ್ಯೋ ಅವ್ನು ಸರಿಯಾಗಿ ನೋಡಲ್ಲಪ್ಪ ಅಂತ ಮನಸ್ಸಿನಲ್ಲಿ ಇಟ್ಟುಕೊಂಡು
ಆ ಔಷಧವನ್ನು ನಾವು ತಗೊಂಡ್ರೂ ಕೂಡ ನಮ್ಮ ಮೇಲೆ ಯಾವ ರೀತಿಯಾದಂಥ ಪ್ರಭಾವ ಇರೋದಿಲ್ಲ. ಅದೇ ಆ ವೈದ್ಯ ತುಂಬ ಒಳ್ಳೆಯ ವೈದ್ಯ, ಅವನ ಕೈಯಿಂದ ಏನು ಕೊಟ್ರೂ ಸರಿಯಾಗಿ ಹೋಗುತ್ತೆ ಅಂತಂಬೋ ವಿಶ್ವಾಸವನ್ನು ಬೆಳೆಸಿಕೊಂಡಾಗ ಪಾಸಿಟಿವ್ ಪ್ಲಾಸಿಬೋ ಎಫೆಕ್ಟ್ ಅಂತ, ಇದು ವೈದ್ಯಶಾಸ್ತ್ರದಲ್ಲಿ ಎಕ್ಸ್ಪರಿಮೆಂಟಲ್ ಆಗಿ ನಿರೂಪಣೆ ಆಗಿರೋದು ಕೂಡ. ಗಾಢವಾದಂಥ ನಂಬಿಕೆ ಇದ್ದರೆ ವೈದ್ಯ ಯಾವ ಕಾಯಿಲೆಗೂ ಯಾವ ಮದ್ದು ಕೊಟ್ಟರೂ ಕೂಡ ರೋಗ ಗುಣವಾಗ್ತದೆ. ಇದು ವೈಜ್ಞಾನಿಕವಾಗಿ ಸಾಬೀತಾಗಿರುವಂಥ ವಿಷಯ. ಆದ್ದರಿಂದ ಕೇವಲ ಕಣ್ಮುಚ್ಚಿ ನಂಬಿಕೆ ಇಲ್ಲದೆ ಉಪಾಸನ ಮಾಡಿದರೆ ಉಪಯೋಗವಿಲ್ಲ. ದೃಢವಾದ ಶ್ರದ್ಧೆಯಿಂದ ತಿಳಿದು ಭಗವಂತನ ಗುಣರೂಪವನ್ನು ಧ್ಯಾನ ಮಾಡೋದು ಶ್ರೇಷ್ಠ. ಅದು ಭಕ್ತಿ ಎನಿಸಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾನೆ ಕೃಷ್ಣ, ಪೂರ್ಣ ಶ್ರದ್ಧೆಯಿಂದ ಯಾವ ರೂಪದಿಂದಲೂ ಯಾವ ನಾಮದಿಂದಲೂ ಭಗವಂತನ ಉಪಾಸನೆ ಮಾಡಬಹುದು. ಭಗವಂತನ ರೂಪವಲ್ಲದಂಥ ರೂಪ ಇನ್ನೊಂದಿಲ್ಲ. ಭಗವಂತನ ನಾಮ ಇಲ್ಲದಂಥ ನಾಮ ಇನ್ನೊಂದಿಲ್ಲ. ಪೂರ್ಣ ಶ್ರದ್ಧೆ ಇದ್ದಾಗ ನಾಮ ಅಥವಾ ರೂಪ ಸಮಸ್ಯೆ ಆಗೋದಿಲ್ಲ. ಭಗವಂತನ ಮೇಲೆ ಪ್ರೀತಿ ಜಾಸ್ತಿ ಆಯ್ತು ಅಂದ್ಕೊಳ್ಳಿ, ಅಲ್ಲಿ ನಮಗೆ ಹೆಸರು ಅವಶ್ಯಕತೆ ಬರೋದಿಲ್ಲ, ಅಥವಾ ರೂಪ ಯಾವುದು, ಅದು ಯಾವ ರೂಪ ಅಂತ ಅಗತ್ಯ ಇರಲ್ಲ. ಇವಾಗ ನಮಗೆ ವೆಂಕಟರಮಣ ದೇವರ ಮೇಲೆ ಭಕ್ತಿ ಇತ್ತು ಅಂದ್ಕೊಳ್ಳಿ, ತಿರುಮಲದವರು ಹೋದರೂ ಭಕ್ತಿ ಬರ್ತದೆ, ಅಥವಾ ಬೇರೆ ಯಾವುದನ್ನು ಲೋಕಲ್ ಟೆಂಪಲಲ್ಲಿ ವೆಂಕಟರಮಣ ದೇವ್ರ ಗುಡಿಗೆ ಹೋದ್ರೂ ಭಕ್ತಿ ಬರುತ್ತೆ. ರೂಪದಲ್ಲಿ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇಬ್ಬರಲ್ಲೂ ಕೂಡ ನಮ್ಮ ಮನಸ್ಸು ಒಂದೇ ರೀತಿಯಾಗಿ ಸ್ಪಂದಿಸುತ್ತೆ. ಹೀಗಾಗಿ ಭಗವಂತ ಹೇಳ್ತಾನೆ, ನನ್ನ ರೂಪ ಮತ್ತು ಗುಣ ಈ ವಿಶೇಷವನ್ನು ಯಾರು ಶ್ರದ್ಧೆಯಿಂದ ಉಪಾಸನೆ ಮಾಡ್ತಾರೋ ಅವರು ಸಾಧಕರಲ್ಲಿ ಶ್ರೇಷ್ಠರು ಅಂತ ಹೇಳ್ತಾನೆ. ಮತ್ತೊಂದು ಶ್ಲೋಕ ಹೇಳ್ತಾನೆ, ಏತು ಅಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಂ ಅಚಿಂತ್ಯಂ ಚ ಕೂಟಸ್ಥಂ ಅಚಲಂ ಧ್ರುವಂ. ಮತ್ತೊಂದು ಶ್ಲೋಕ ಕೂಡ ನೋಡೋಣ. ಸನ್ನಿಯಮ್ಯ ಇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಂ ಏವ ಸರ್ವಭೂತ ಹಿತೇರತಾಃ ಅಂತ ಹೇಳ್ತಾರೆ. ಅವ್ಯಕ್ತ ತತ್ವ ಲಕ್ಷ್ಮಿ ಉಪಾಸನೆಯ ಬಗ್ಗೆ ವಿವರಿಸ್ತಾ ಹೇಳ್ತಾನೆ, ಲೋಕನೀತಿಗೂ ಭಗವಂತನ ಉಪಾಸನೆಯಲ್ಲೂ ಒಂದು ವ್ಯತ್ಯಾಸ ಇದೆ. ಲೋಕದಲ್ಲಿ ಸಾಮಾನ್ಯವಾಗಿ ತಾಯಿ ಯಾವಾಗೂ ಕೂಡ ತನ್ನ ಮಕ್ಕಳ ತಪ್ಪನ್ನು ಕ್ಷಮಿಸ್ತಾಳೆ ಮತ್ತು ತಂದೆ ಶಿಕ್ಷಿಸ್ತಾನೆ. ಶಿಕ್ಷಿಸೋದು ಅಂದರೆ ಸರಿಯಾದಂಥ ದಾರಿಯಲ್ಲಿ ಇಡಲಿಕ್ಕೆ ಕೊಡುವಂಥ ಶಿಕ್ಷಣೆ. ಆದರೆ ತಾಯಿ ಶ್ರೀಲಕ್ಷ್ಮಿ ಉಪಾಸನೆ ಮತ್ತು ಭಗವಂತನ ಉಪಾಸನೆ ಇದಕ್ಕೆ ಸ್ವಲ್ಪ ವ್ಯತಿರೇಕವಾಗಿರುತ್ತದೆ. ಉಪಾಸನೆಯಲ್ಲಿ ಏನಾದರೂ ಲೋಪದೋಷಗಳಾದರೆ ಮಾತೆ ಲಕ್ಷ್ಮಿ ಕ್ಷಮಿಸುವುದಿಲ್ಲ. ಲಕ್ಷ್ಮಿ ಅಂತಂದರೆ ಕೇವಲ ಲಕ್ಷ್ಮಿ ಅಂತ ತಗೊಳ್ಳುವಾಗ ಸ್ತ್ರೀ ದೇವತೆಗಳೆಲ್ಲ ಕೂಡ ಲಕ್ಷ್ಮಿ ಸ್ವರೂಪ ಅಂತಲೇ ಹೇಳ್ತಾರೆ. ಆದರೆ ಭಗವಂತ ಕ್ಷಮಿಸ್ತಾನೆ. ಈ ಕಾರಣಕ್ಕಾಗಿ ಅವ್ಯಕ್ತಳಾದಂಥ ಅಕ್ಷರಳ ಉಪಾಸನೆ ಕಷ್ಟ. ಇಲ್ಲಿ ಕೃಷ್ಣ ಮಾತೆ ಲಕ್ಷ್ಮಿಯನ್ನು ಉಪಾಸನೆ ಮಾಡುವವರು ತಿಳಿದಿರಬೇಕಾದಂಥ ಅಂಶಗಳನ್ನು ವಿವರಿಸ್ತಾನೆ. ಈ ವಿವರಣೆಯನ್ನು ಅನೇಕ ವಿಶೇಷಗಳನ್ನು ಬಳಸಿ ಈ ಶ್ಲೋಕದಲ್ಲಿ ವಿವರಿಸಿದ್ದಾರೆ ವೇದವ್ಯಾಸರು. ಹೇಳ್ತಾರೆ, ಅಳಿವಿರದ ದೇಹವುಳ್ಳ ಆಕೆ ಅಕ್ಷರಳು. ನಮ್ಮ ಬುದ್ಧಿಗೆ ಗೋಚರವಾಗದಂಥ ಪ್ರಕೃತಿ ಅನಿರ್ದೇಶ್ಯರು. ಎಂದೂ ಕೂಡ ವ್ಯಕ್ತವಾಗದಂಥ ಲಕ್ಷ್ಮಿ ಅವ್ಯಕ್ತಳು. ಈ ಎಲ್ಲ ಗುಣಗಳು ಭಗವಂತನಿಗೂ ಅನ್ವಯ ಆಗ್ತದೆ. ಜಗತ್ತಿನ ಸೃಷ್ಟಿಗೆ ಮೂಲತತ್ವವಾದಂಥ ಆಕಾಶದಲ್ಲಿ ನೆಲೆಸಿ ಇಡೀ ವಿಶ್ವದ ವಿಸ್ತಾರಕ್ಕೆ ಕಾರಣವಾದವಳು ಲಕ್ಷ್ಮೀದೇವಿ. ಸ್ಥಿರ ಮತ್ತು ಶಾಶ್ವತವಾಗಿರುವಂಥ ಆಕೆ ಸದಾ ಭಗವಂತನ ಪಾದವನ್ನು ಸೇವಿಸ್ತಾ ಇರ್ತಾಳೆ. ಲಕ್ಷ್ಮಿ ಅಂತಂದ್ರೆ ಪ್ರಕೃತಿ ಹಿಡಿದಿರುವಂಥ ಶಕ್ತಿ, ಈ ಥರ ಹೇಳ್ಕೊಡ್ಬೋದು. ಇಂತಹ ಶಕ್ತಿ ದೇವತೆಯನ್ನು ಉಪಾಸನೆ ಮಾಡೋದಕ್ಕೆ ಕಠೋರವಾದಂಥ ಇಂದ್ರಿಯ ನಿಗ್ರಹ ಅಗತ್ಯ, ಸಂಯಮ ಬೇಕು, ಬಹಳ ಬೇಕಾಗತ್ತೆ. ಎಲ್ಲವನ್ನೂ ಸಮಬುದ್ಧಿಯಿಂದ ಕಾಣ್ತಾ ಯಾವುದೇ ನ್ಯೂನತೆ ಇಲ್ಲದೆ ಉಪಾಸನೆ ಮಾಡೋದು ಇಲ್ಲಿ ತುಂಬ ಅಗತ್ಯ. ಉದಾಹರಣೆಗೆ ಲಲಿತಾ ಸಹಸ್ರನಾಮ ಪಾರಾಯಣ ತಗೊಳ್ಳಿ. ಇಲ್ಲಿ ಸ್ವಲ್ಪ ಲೋಪದೋಷ ಆದರೂ ಕೂಡ ಅದರಿಂದ ತುಂಬ ಅನರ್ಥಕಾರಿ ಆಗ್ತದೆ. ಈ ರೀತಿ ಅತ್ಯಂತ ನಿಯಮಬದ್ಧವಾಗಿ ಅವ್ಯಕ್ತತ್ವಳ ಉಪಾಸನೆಯಿಂದ ಭಗವಂತನನ್ನು ಸೇರಲು ಸಾಧ್ಯ. ಆದರೆ ಅದು ಸುಲಭದ ದಾರಿ ಅಲ್ಲ ಅಂತ ಹೇಳ್ತಾನೆ ಕೃಷ್ಣ.
ಶಕ್ತಿ ದೇವತೆಯನ್ನು ಆರಾಧನೆ ಮಾಡಿ ಕೂಡ ಭಗವಂತನನ್ನು ಸೇರಬಹುದು. ಆದರೆ ಸುಲಭದ ಹಾದಿಯಲ್ಲ. ಕಠೋರವಾದಂಥ ದೀಕ್ಷೆ ಬೇಕಾಗ್ತದೆ, ಇಂದ್ರಿಯ ನಿಗ್ರಹ ಬೇಕಾಗ್ತದೆ. ಹಿಂದಿನ ಕಾಲದಲ್ಲಿ, ಈಗ ಇಲ್ಲ ಅಂದ್ಕೊಳ್ಳಿ, ಹಿಂದೆ ಕಠೋರವಾದಂಥ ಇಂದ್ರಿಯ ಉಪಾಸನೆ ಮಾಡ್ತಿದ್ರು. ಕೆಲವಿನ ಈ ಬಿಹಾರ, ಒರಿಸ್ಸಾ ಈ ಕಡೆ ಎಲ್ಲ ಕೂಡ ಕೆಲವಿನ ಸಾಧಕರು ಇರ್ತಿದ್ರು. ಸಾಧಕರ ತಂಡ, ಸ್ತ್ರೀಯರು ಇರ್ತಿದ್ರು, ಪುರುಷರು ಇರ್ತಿದ್ರು. ಅದರಲ್ಲಿ ಆ ಸಾಧಕರಲ್ಲಿ ಪರೀಕ್ಷೆ ಮಾಡ್ತಿದ್ರು ಗುರುಗಳು. ಒಂದು ಗಂಡು ಹೆಣ್ಣು ಬೆತ್ತಲವಾಗಿ ಒಂದು ಕಾಡು ಪ್ರದೇಶದಲ್ಲಿ ಒಂದು ತಿಂಗಳ ಕಾಲ ಇದ್ದು ಮತ್ತೆ ಮರಳಿ ಬರಬೇಕು. ಅವರಲ್ಲಿ ಯಾವ ವಿಕಾರಗಳು ಆಗದೆ, ಲೋಪದೋಷಗಳು ಆಗದೇ ಇದ್ದರೆ ಅವರನ್ನ ಮತ್ತಿಷ್ಟು ಮುಂದೆ ತರಬೇತಿ ಕೊಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತಿತ್ತು ಹಿಂದೆ. ಆ ಥರ ಕಠೋರವಾದ ದೀಕ್ಷೆ ಇರ್ತಿತ್ತು. ಅವರು ಕಾಡಿಯಲ್ಲಿ ಹೋದಾಗ ಅವರು ಇದು ಯಾರು ಹೋಗಿದ್ದಾರೆ ಅವರು ದಾಖಲಿಸಿದಂಥ ವಿಚಾರ. ಒಂದು ಸಮಯ ಮಳೆ ಬರ್ತಾ ಇರುತ್ತೆ. ಏನಾಗ್ತದೆ ಮಳೆ ಬಂದಾಗ? ಸ್ವಲ್ಪ ಚಳಿ ಆಗ್ತದೆ, ಯಾಕಂದರೆ ಬಟ್ಟೆ ಇರಲ್ಲ ಮೈ ಮೇಲೆ. ಪಕ್ಕದಲ್ಲಿ ಸ್ವಲ್ಪ ಟಚ್ ಆಗಿ ಕೂತ್ಕೊಂಡ್ರು ಕೂಡ ಆ ಗಂಡು ಹುಡುಗ ಸ್ವಲ್ಪ ಸತ್ತು ಬಿಡ್ತಾನೆ. ಅಂದರೆ ಏನು, ಸಂಯಮ ಇಲ್ಲ. ಯಾಕೆಂದರೆ ಅದು ತೋಳು ಟಚ್ ಆದ ಕೂಡಲೇ ಏನಾಗ್ತದೆ, ಮನಸ್ಸು ವಿಕಾರ ಆಗ್ತದೆ. ಅದು ಆಗಬಾರದು. ಆ ರೀತಿ ನೋಡ್ಕೊಳ್ಬೇಕು. ಇದು ತುಂಬ ಕಠೋರವಾದಂಥ ಸಾಧನೆ ಹಾದಿ. ಇನ್ನು ಕೆಲವಿನ ಕಡೆ ಕೇರಳ ಅಂತ ಕಡೆ ಹೋದರೆ ಅವರು ತುಂಬ ಶಕ್ತಿ ದೇವತೆ ಉಪಾಸನೆ ಮಾಡ್ತಾರೆ ಕೆಲವಿನ ಜನ. ಮಧ್ಯದಲ್ಲಿ ಒಂದು ಹೆಣ್ಣು ಮಗುವನ್ನು, ಯುಕ್ತ ವಯಸ್ಸಲ್ಲಿದ್ದಂಥ ಹೆಣ್ಣು ಮಗುವನ್ನು ಬೆತ್ತಲೆಯಾಗಿ ಕೂಡಿಸಿ ಅವರ ಸುತ್ತು ಎಲ್ಲರೂ ಕೂತು ಉಪಾಸನೆ ಮಾಡ್ತಾರೆ. ಅಂದರೆ ಆಕೆ ನೋಡಿದರೂ ಕೂಡ ಯಾವ ರೀತಿಯಾದಂಥ ವಿಕಾರಗಳಾಗಬಾರದು. ಆ ರೀತಿ ಅವರು ಪರೀಕ್ಷೆ ಇಟ್ಕೊಳ್ತಿದ್ರು. ಅಷ್ಟು ಕಠೋರವಾಗಿ ಸಾಧನೆ ಮಾಡ್ತಿದ್ರು. ಅದು ಇಂದ್ರಿಯಗಳ ಹಿಡಿತಕ್ಕೆ ಬೇಕಾದದ್ದು. ಇಂದ್ರಿಯನ ಹಿಡಿತದಲ್ಲಿ ಇರಬೇಕು. ಆದರೆ ಲಕ್ಷ್ಮೀದೇವಿಯ ಉಪಾಸನೆ ಮಾಡಿ ಕೂಡ ಭಗವಂತನನ್ನು ಸೇರಬಹುದು ಅಥವಾ ಮೋಕ್ಷವನ್ನು ಪಡೆಯಬಹುದು, ನಮ್ಮ ಗುರಿ ಮುಟ್ಟಬಹುದು. ಆದರೆ ಕೃಷ್ಣ ಹೇಳ್ತಾನೆ, ಅದು ಸುಲಭದ ಹಾದಿ ಅಲ್ಲ. ಮತ್ತೊಂದು, ಕ್ಲೇಶಃ ಅಧಿಕತರಃ ತೇಷಾಂ ಅವ್ಯಕ್ತ ಆಸತ ಚೇತಸಾಂ ಅವ್ಯಕ್ತಾ ಹಿ ಗತಿ ದುಃಖಂ ದೇಹವದ್ಭಿಃ ಅವಾಪ್ಯತೆ ಅಂತ ಹೇಳ್ತಾರೆ. ಅಂದರೆ ಶಕ್ತಿ ಉಪಾಸನೆ ಮಾಡುವವರಿಗೆ ಆಕೆ ಒಲಿದು ಮೋಕ್ಷ ಕರುಣಿಸ್ತಾಳೆ. ಆದರೆ ಅವ್ಯಕ್ತದ ಉಪಾಸನೆ ಮಾಡುವವರಿಗೆ ಅಧಿಕತರ ಕ್ಲೇಶ, ಅಂದರೆ ಉಪಾಸನೆ ತುಂಬ ಕಷ್ಟ. ಇದು ನೇರ ದಾರಿಯನ್ನು ಬಿಟ್ಟು, ಅಂದರೆ ಬಳಸುವಂಥ ದಾರಿಯಲ್ಲಿ ಬಿಟ್ಟು ಬೇರೆ ಹಾದಿ ಹೋದಂತೆ. ಸಾಧಕರು ಇದನ್ನು ಬಹಳ ಕಷ್ಟದಿಂದ ಸಾಧಿಸಬೇಕಾಗತ್ತೆ. ಇನ್ನಷ್ಟು ಹೇಳ್ತಾನೆ ಭಗವಂತ, ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನ ಏವ ಯೋಗೇನ ಮಾಂ ಧ್ಯಾಯಂತಹ ಭಾಸತೆ ತೇಷಾಂ ಅಹಂ ಸಮುದ್ಧಾರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಶಿಕ ಚೇತಸಾಂ ಅಂತ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ನನ್ನನ್ನು ಲಕ್ಷ್ಮೀ ಉಪಾಸನೆಯಿಂದ ಕೂಡ ಭಗವಂತನನ್ನು ಸೇರಲಿಕ್ಕೆ ಅವಕಾಶ ಉಂಟು. ಆದರೆ ಸುಲಭದ ದಾರಿ ಏನೂ ಅಲ್ಲ. ಕಠೋರವಾದಂಥ ದೀಕ್ಷೆ, ಇಂದ್ರಿಯ ನಿಗ್ರಹ, ಏಕಾಗ್ರತೆ ಎಲ್ಲ ಬೇಕಾಗ್ತದೆ. ಆದರೆ ನನ್ನನ್ನು ಸೇರುವಂಥ ಸುಲಭ ಸಾಧನೆ ಏನಂತಂದರೆ, ನೀನು ಜೀವನ ನಿರ್ವಹಣೆಗಾಗಿ ಯಾವ ಕ್ರಿಯೆಯನ್ನು ಮಾಡ್ತಾ ಇರ್ತೀಯೋ ಅದನ್ನು ನನ್ನ ಅರ್ಪಿಸು ಸಾಕು. ಪ್ರತ್ಯೇಕವಾಗಿ ಭಗವಂತನಿಗೆ ಉಪಾಸನೆ ಅಂತ ಹೇಳಿ ಏನೂ ಇಲ್ಲ. ತುಂಬ ಸುಲಭದ ದಾರಿ. ನಾವು ಗಂಟೆಗಟ್ಟಲೆ ತಪಸ್ಸು ಮಾಡಿ ಭಗವಂತನ ದೀಕ್ಷೆಯನ್ನು ಹೊತ್ತು ಹೋಗೋದು ಬೇಕಿಲ್ಲ. ಭಗವಂತನನ್ನು ಸೇರುವುದಾರೆ ತುಂಬ ಸುಲಭ ಅಂತೇಳಿ ಇಲ್ಲಿ ಹೇಳ್ತಾರೆ. ಹಿಂದೆ ಕೂಡ 5ನೇ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ಇದೇ ಬಂತು. ಪ್ರತ್ಯೇಕವಾಗಿ ನನಗೇನು ಮಾಡಲಿಕ್ಕೆ ಹೋಗಬೇಡ, ನೀನು ಏನನ್ನು ಮಾಡ್ತೀಯೋ ಅದನ್ನು ನನಗೆ ಅರ್ಪಿಸು ಸಾಕು ಅಂತ ಭಗವಂತ ಹೇಳಿದ್ದನ್ನು ಹಿಂದೆ ನೋಡಿದ್ವಿ. ಇದು ತುಂಬ ಸುಲಭದ ದಾರಿ. ಸೊ ಇಲ್ಲಿ ಹೇಳ್ತಾನೆ, ಯಾವ ಕ್ರಿಯೆಯು ಮಾಡ್ತಾ ಇದೆಯೋ ಅದನ್ನು ನನ್ನಲ್ಲಿ ಅರ್ಪಿಸು ಸಾಕು. ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ನಮ್ಮ ಪ್ರತಿಯೊಂದು ಕ್ರಿಯೆ ಹಿಂದಿರಬೇಕಾದಂಥ ಅನುಸಂಧಾನವನ್ನು ಹೇಳ್ತಾ ಇದ್ದಾನೆ. ಈ ಕಾರ್ಯವನ್ನು ಭಗವಂತ ನನ್ನ ಕೈಯಿಂದ ಮಾಡಿಸಿದ, ಇದು ಅವನಿಗೆ ಅರ್ಪಿತವಾಗಲಿ ಎನ್ನುವಂಥ ಅನುಸಂಧಾನ ಇರಲಿ. ಈ ರೀತಿ ಇದ್ದಾಗ ನಾವು ಭಗವಂತನ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬಹುದು.
ಇಲ್ಲಿ ನಮ್ಮೆಲ್ಲರಲ್ಲಿ ಇರಬೇಕಾದಂಥ ಅತಿ ಮುಖ್ಯವಾದಂಥ ಅಂಶ ಏನಂತಂದರೆ, ಭಗವಂತನನ್ನು ಅನನ್ಯವಾಗಿ ಏಕನಿಷ್ಠೆಯಿಂದ ಉಪಾಸನೆ ಮಾಡೋದು ಶ್ರೇಷ್ಠ. ನಮ್ಮ ಸಾಧನೆಯಲ್ಲಿ ಕೊರತೆ ಇರ್ಬೋದು, ಇಂದ್ರಿಯ ನಿಗ್ರಹ ತುಂಬ ಕಷ್ಟ ಆಗ್ಬೋದು, ಸರ್ವಭೂತ ಹಿತಚಿಂತನೆ ಆಗದೇ ಇರ್ಬೋದು, ಚಿಂತನೆಯಲ್ಲಿ ಲೋಪದೋಷಗಳಾಗ್ಬೋದು, ಏಕಾಗ್ರತೆ ಬಾರದೇ ಇರ್ಬೋದು. ಆದರೆ ಇಲ್ಲಿ ಕೃಷ್ಣ ಭರವಸೆ ಏನು ಕೊಡ್ತಾನೆ ಅಂತಂದರೆ, ನನ್ನಲ್ಲಿ ಶರಣಾಗು, ನಿನ್ನ ಮನಸ್ಸು ನನ್ನಲ್ಲಿಡು, ನಾನು ನಿನ್ನನ್ನು ಉದ್ಧಾರ ಮಾಡ್ತೇನೆ. ಯಾರ ಮನಸ್ಸು ಭಗವಂತನಲ್ಲಿದೆಯೋ ಅವರೆಂದೂ ಕೂಡ ಕೆಟ್ಟ ಹಾದಿಯಲ್ಲಿ ಹೋಗೋದಿಲ್ಲ. ಯಾಕೆಂತಂದರೆ ಎಲ್ಲದಕ್ಕೂ ಹಾದಿ ಏನು? ಮನಸ್ಸೇ ತಾನೆ. ನಮ್ಮ ಚಿತ್ತದಲ್ಲಿ ಭಗವಂತನ ನೆಲೆಗೊಳಿಸಿದಾಗ ಭಗವಂತ ನಮ್ಮನ್ನು ಈ ಹುಟ್ಟು ಸಾವಿನ ಸಂಸಾರ ಸಾಗರದಿಂದ ಪಾರು ಮಾಡುವಂಥ ಜವಾಬ್ದಾರಿ ವಹಿಸ್ತಾನೆ. ಇದು ಇಷ್ಟ ಕೊಡುವಂಥ ಭರವಸೆ. ಪ್ರತ್ಯೇಕವಾಗಿ ಭಗವಂತನ ಉಪಾಸನೆ ಬೇಕೇ ಇಲ್ಲ. ಆದರೆ ನಾವು ಯಾವುದೇ ಕೆಲಸ ಮಾಡಲಿ ಅದು ಭಗವಂತನ ಪ್ರೀತ್ಯರ್ಥವಾಗಿ ಮಾಡ್ತಾ ಇದ್ದೇನೆ ಅಂತ ಅಂದುಕೊಳ್ಬೇಕು. ಅದು ಭಗವಂತನ ಪ್ರೀತ್ಯರ್ಥವಾಗಿ ಮಾಡ್ತಾ ಇದ್ದೇನೆ ಅಂತಂದಾಗ ನಮ್ಮ ಮನಸ್ಸು ಆಟೋಮೆಟಿಕ್ಕಾಗಿ ಪಾಸಿಟಿವ್ ಕೆಲಸಗಳ ಮೇಲೆಯೇ ಹೋಗ್ತದೆ. ನಮ್ಮ ಹತ್ರ ಆಗುವಂಥ ಕ್ರಿಯೆಗಳೆಲ್ಲ ಕೂಡ ಪಾಸಿಟಿವ್ ಆಗೇ ಇರ್ತದೆ. ಇದಕ್ಕೆ ಸುಂದರವಾದಂಥ ನೀವು ಉದಾಹರಣೆ ರಾಮಾಯಣದಲ್ಲಿ ತಗೋಬೋದು. ರಾಮಾಯಣದಲ್ಲಿ ಹೇಳಬೇಕಾದ್ರೆ ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟ ಅಂಕುರಾರ್ಪಣೆ ಆಗಿದ್ದೇ ರಾಮಾಯಣ, ಮತ್ತೆ ಭಾಗವತ, ಮತ್ತೆ ಭಗವದ್ಗೀತೆಯಲ್ಲೂ ಬರುತ್ತೆ. ರಾಮಾಯಣದಲ್ಲಿ ಮನಃಶಾಸ್ತ್ರ ಅದಕ್ಕೆ ಮೂಲ ಪುರುಷ ಯಾರು ಅಂತ ಹೇಳಿದ್ರೆ ಅಂತಂದರೆ ಹನುಮಂತ ಅಂತ ಹೇಳ್ತಾರೆ. ಆತನಿಗಿದ್ದಷ್ಟು ಒಂದು ಇಂದ್ರಿಯ ನಿಗ್ರಹ, ಮನಸ್ಸು ಸೈಕೋಥೆರಪಿ ಇನ್ಯಾರಿಗಿಲ್ಲ. ವಾಲ್ಮೀಕಿಗಳು ರಚನೆ ಮಾಡ್ತಾ ಹೇಳ್ತಾರೆ, ಸೀತಾದೇವಿಯನ್ನು ಹುಡುಕ್ತಾ ಹೋಗ್ತಾ ಇರ್ತಾರೆ, ಪ್ರತಿಯೊಂದು ಮನೆಯನ್ನು ಹುಡುಕ್ತಾನೆ. ರಾತ್ರಿ ಆಗ್ತದೆ ಒಂದು ಸಮಯದಲ್ಲಿ, ಎಲ್ಲರ ಮನೆ ಹುಡುಕ್ತಾ ಇದ್ದಾಗ ರಾವಣನ ಒಂದು ಕೋಣೆಗೆ ಬರ್ತಾನೆ. ಆ ಕೋಣೆಯಲ್ಲಿ ಸುಮಾರು ಹೆಣ್ಣು ಮಕ್ಕಳು, ಅಂದರೆ ರಾವಣ ಅಪಹರಿಸಿಕೊಂಡಂತ ಬಂದಂತಹ ಹೆಣ್ಣು ಮಕ್ಕಳು, ಅವರು ಬಿಡಿಸಿಕೊಂಡು ಹೋಗ್ಲಿಕ್ಕಾಗದೆ ಇವನ ಬಲಾತ್ಕಾರಕ್ಕೆ ಒಳಪಟ್ಟು ಇರ್ತಾರೆ. ಆ ಹೆಣ್ಣು ಮಕ್ಕಳು ಹೇಗಿದ್ದಾರೆ ಅಂತಂದರೆ ಅಲ್ಲಿ ವರ್ಣನೆ ಮಾಡ್ತಾರೆ. ಮಾಂಸವು ಮದ್ಯವು ಪಾನ ಮಾಡಿ ಅಸಲು ಅವರು ಮೈ ಮೇಲೆ ಬಟ್ಟೆ ಇದೆಯಾ ಇಲ್ವಾ ಅಂತಂಬೋ ರೀತಿಯಲ್ಲಿ ಅವರು ಆ ಸ್ಥಿತಿಯನ್ನು ನೋಡ್ತಾನೆ. ನೋಡಿ ಪ್ರತಿಯೊಬ್ಬರ ಹೆಣ್ಣು ಮಗು ಮುಖದ ಮೇಲೆ ಕೂಡ ನನ್ನ ಸೀತೆ ಇದ್ದಾಳಿಯಾ ಅಂತ ಹುಡುಕೊಂಡು ಹೋಗ್ತಾನೆ. ಎಲ್ಲ ಆದಮೇಲೆ ಬಂದು ಪಶ್ಚಾತ್ತಾಪ ಪಡ್ತಾನೆ, ನಾ ಏನಾದರೂ ಅಪರಾಧ ಮಾಡಿದ್ನ, ಹೆಣ್ಣು ಮಕ್ಕಳನ್ನ ನೋಡಬಾರ್ದ ಸಮಯದಲ್ಲಿ ನೋಡಬಾರ್ದ ರೀತಿಯಲ್ಲಿ ನೋಡಿದ್ನಲ್ಲ ಅಂತಂಬೋದು ಒಂದು ಪಶ್ಚಾತ್ತಾಪ ಆಗುತ್ತೆ. ಆಮೇಲೆ ಅರಿವಾಗತ್ತೆ, ನೋಡುವುದರ ಹಿಂದೆ ಭಾವನೆ ಬೇರಾಗಿದೆ. ಭಾವನೆ ತುಂಬ ಮುಖ್ಯ. ಕಣ್ಣೇನು ಮಾಡ್ತದೆ, ಎಲ್ಲವನ್ನೂ ನೋಡ್ತದೆ, ಆದರೆ ಯಾವ ಉದ್ದೇಶದಿಂದ ನೋಡ್ತೀವಿ ಅಂತಂಬೋದು ತುಂಬ ಮುಖ್ಯ. ಅಲ್ಲಿ ಹನುಮಂತ ನೋಡಿದ್ದೇನು, ಯಾವ ಉದ್ದೇಶದಿಂದ ನೋಡಿದ್ಯಾ, ನನ್ನ ತಾಯಿ ಸೀತೆ ಇದ್ದಾಳಿಯಾ, ಅಂದರೆ ಎಲ್ಲರ ಮುಖದಲ್ಲಿ ತಾನು ನೋಡಿದ್ದೇನು, ತಾಯಿಯನ್ನು ನೋಡಿದ. ತಾಯಿಯನ್ನು ನೋಡಿದಾಗ ಯಾವ ರೀತಿಯಾದಂಥ ಲೇಪವೂ ಆಗೋದಿಲ್ಲ. ಕಣ್ಣೇನು ಮಾಡ್ತದೆ, ಇಂದ್ರಿಯ ನೋಡ್ತದಷ್ಟೆ. ನೋಡೋದ್ರಿಂದ ತಪ್ಪೋ ಕರೆಕ್ಟೋ ಅಂತ ನಿರ್ಧಾರ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಹಿಂದೆ ಇರುವಂಥ ಮನಸ್ಸಿನಲ್ಲಿರುವಂಥ ಭಾವನೆಯೇ ಮಾಡ್ತಾ ಇರೋ ಕೆಲಸ ಪುಣ್ಯವೋ ಪಾಪವೋ ಅಂತ ಹೇಳುತ್ತೆ. ಈಗ ತಂದೆ ಮಗನ ಹೊಡಿತಾನೆ, ಹೊರಗಡೆ ಎಲ್ಲ ಪೊಲೀಸು ಹೊಡಿತಾರೆ. ಹಿಂದಿರುವಂಥ ಭಾವನೆ ಬೇರೆ ಆಗ್ತದೆ. ತಂದೆ ಹೊಡೆಯೋ ಕಾಲಕ್ಕೆ ಅವನು ಉದ್ಧಾರ ಆಗಬೇಕು ಅಂತ ಹೊಡಿತಾರೆ, ಪೊಲೀಸ್ ಹೊಡೆಯೋ ಕಾಲಕ್ಕೆ ಅಂತ ಅವನು ಉದ್ಧಾರದ ಹಾಡಿ ಹೊಡೆದ್ರು ಕೂಡ ಬೇರೆ ಥರ ಇರ್ತದೆ. ಈ ರೀತಿ ಯಾವುದೇ ಇಂದ್ರಿಯಗಳಿಂದ ಏನೇ ಕಾರ್ಯಗಳು ಮಾಡಿದರೂ ಕೂಡ ಹಿಂದೆ ಇರುವಂಥ ಭಾವನೆಯಿಂದ ಅದು ಪುಣ್ಯವೋ ಪಾಪವೋ ಅಂತ ಕೌಂಟ್ ಆಗ್ತದೆ. ಹೇಳ್ತಾರಲ್ಲ, ದೇವಸ್ಥಾನಕ್ಕೆ ಹೋಗೋದು ಪುಣ್ಯ ಕೆಲಸವೋ ಪಾಪದ ಕೆಲಸವೋ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ದೇವಸ್ಥಾನಕ್ಕೆ ಯಾವುದಕ್ಕಾಗಿ ಹೋಗ್ತಾ ಇದ್ದಾನೆ ಅಂತಂಬೋ ಭಾವನೆ ಮೇಲೆ ಅದು ಒಳ್ಳೆ ಕೆಲಸವೋ ಕೆಟ್ಟ ಕೆಲಸವೋ ಹೇಳ್ಬೋದು. ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಯಾಕೆ, ಭಗವಂತನ ದರ್ಶನ ಮಾಡಲಿಕ್ಕೆ, ಭಗವಂತನ ಗುಣಗಾನಗಳನ್ನು ಅರಿಯೋದಕ್ಕೆ, ಒಳ್ಳೆ ಕಥೆ ಶ್ರವಣ ಕೇಳೋದಕ್ಕೆ ಅಂತ ಆದರೆ ಅದು ಪುಣ್ಯದ ಕೆಲಸ ಆಗ್ತದೆ. ಹಾಗಲ್ಲದೆ ನಾವು ಯಾರಿಗೋ ತೊಂದರೆ ಯಾರ್ದೋ ಒಂದು ಆಸ್ತಿ ಲಪಟಾಯಿಸೋಕ್ಕೋ, ನಮಗೆ ಬಾರ್ದಂಥ ಏನೋ ಒಂದು ದೊಡ್ಡ ಪ್ರಾಬ್ಲಮಿಂದ ಹೊರಗೆ ಬರಲಿಕ್ಕೋ, ಇನ್ನೊಬ್ಬನ ಪಕ್ಕದ ಮನವನ್ನು ಹಾಳಾಗಲಿ ಅಂತ ಬೇಡಿಕೊಳ್ಳಿಕ್ಕೂ ಆದರೆ ಅದು ಪಾಪದ ಕೆಲಸ ಅಂತ ಹೇಳ್ತಾರೆ. ದೇವಸ್ಥಾನಕ್ಕೆ ಹೋಗಿ ಕೂಡ ಪಾಪದ ಕೆಲಸ ಮಾಡ್ಬೋದು, ದಾನವನ್ನು ಕೊಟ್ಟು ಕೂಡ ಪಾಪದ ಕೆಲಸ ಮಾಡಿಕೊಡಬಹುದು. ಅಂದರೆ ಹಿಂದೆ ಇರುವಂಥ ಭಾವನೆಯ ಮೇಲೆ ಪುಣ್ಯ ಪಾಪಗಳೆಂಬುದು ಹೋಗ್ತದೆ. ಹಾಗಾಗಿ ಇಂದ್ರಿಯ ನಿಗ್ರಹ ತುಂಬ ಮುಖ್ಯ.
ಶಕ್ತಿ ದೇವತಾ ಆರಾಧನೆಯಲ್ಲಿ ಇದಿಂತೂ ತುಂಬ ಫಿಸಿಕಲಿ ಕೂಡ ತುಂಬ ಕಠೋರವಾಗಿರುತ್ತೆ. ಆದರೆ ಭಗವಂತನ ಆರಾಧನೆಯಲ್ಲಿ ಮಾನಸಿಕವಾಗಿ ಮಾತ್ರ ನಾವು ಬದಲಾವಣೆ ಇಟ್ಟುಕೊಳ್ಳಬೇಕು. ಶಾರೀರಿಕವಾಗಿ ಎಲ್ಲರಿಗೂ ಎಷ್ಟು ಈಗ ನಿಗ್ರಹ ಇರುತ್ತೋ ಗೊತ್ತಿಲ್ಲ. ಆದರೆ ಭಗವಂತ ಅದನ್ನು ಉಲ್ಲೇಖನೆ ಮಾಡೋದಿಲ್ಲ. ತುಂಬ ಸುಲಭದ ದಾರಿ ಏನಂತಂದರೆ, ನನ್ನನ್ನು ಭಕ್ತಿಯಿಂದ ಉಪಾಸನೆ ಮಾಡಿದರೆ ಸಾಕು. ಭಕ್ತಿ ಅಂದರೆ ಪ್ರೀತಿ. ಭಗವಂತನನ್ನು ಪ್ರೀತಿಯಿಂದ ಉಪಾಸನೆ ಮಾಡೋರು ಯಾರೂ ಕೂಡ ಕೆಟ್ಟ ಹಾದಿಯಲ್ಲಿ ಹೋಗೋದಿಲ್ಲ. ಆಮೇಲೆ ಹೇಳ್ತಾನೆ ಮತ್ತೊಂದು ಶ್ಲೋಕ, ನಿಮಿಷ. ಮಯ್ಯೇವ ಮನಃ ಆದತ್ಸ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯಿ ಏವ ತಹ ಊರ್ಧ್ವಂ ನ ಸಂಶಯ ಅಂತ ಹೇಳ್ತಾರೆ. ಅಂದರೆ ಕೃಷ್ಣ ಹೇಳ್ತಾನೆ, ಮನಸ್ಸನ್ನು ನನ್ನಲ್ಲಿ ಆಧಾನ ಮಾಡು. ಆಧಾನ ಅಂತಂದ್ರೆ ಏನು? ಬೀಜ ಬಿತ್ತೋದ ಕೆಲಸ ಅಥವಾ ಒಂದು ಕಿಡಿ ಹಚ್ಚೋದು. ಮನಸ್ಸಿಗೆ ಭಗವಂತನ ಭಕ್ತಿ ಎಂಬ ಕಿಡಿಯನ್ನು ಹಚ್ಚಿ ಅದನ್ನು ಪ್ರಜ್ವಲಿಸುವಂತೆ ಮಾಡಬೇಕು. ಭಕ್ತಿಯ ಬೀಜ ಬೆಳೆಯುವಂತೆ ಪೋಷಿಸಬೇಕು. ನಿಶ್ಚಯ ಜ್ಞಾನ ಬುದ್ಧಿಯಲ್ಲಿ ಗಟ್ಟಿಗೊಳ್ಳಬೇಕು ಅಂತ ಹೇಳ್ತಾರೆ. ಈ ರೀತಿ ಸದಾ ಮನಸ್ಸಲ್ಲಿ ಭಗವಂತನನ್ನು ನೆಲೆಗೊಳಿಸಿದಾಗ ಯಾವುದೇ ಕ್ಲೇಶವಿಲ್ಲದೆ ಭಗವಂತನನ್ನು ಸೇರಬಹುದು. ಇದು ಶಕ್ತಿ ಉಪಾಸನೆಗಿಂತ ಭಗವಂತನ ಉಪಾಸನೆ ಎಷ್ಟು ಸುಲಭ ಎನ್ನುವುದಕ್ಕೆ ಒಂದು ವಿವರಣೆ. ಭಗವಂತನ ಉಪಾಸನೆಗೆ ಕಟ್ಟುಪಾಡು, ನಿರ್ಬಂಧಗಳು ಬಹಳ ಕಡಿಮೆ. ಉದಾಹರಣೆಗೆ ವಿಷ್ಣು ಸಹಸ್ರನಾಮ ಪಾರಾಯಣ ತಗೊಳ್ಳಿ. ವಿಷ್ಣು ಸಹಸ್ರನಾಮ ಚಿಂತನೆಗೆ ಯಾವುದೇ ನಿರ್ದಿಷ್ಟ ಸಮಯ ನಿರ್ಬಂಧ ಇಲ್ಲ. ಯಾರು ಬೇಕಾದರೂ ಯಾವ ಕಾಲದಲ್ಲೂ ಕೂಡ ವಿಷ್ಣು ಸಹಸ್ರನಾಮವನ್ನು ಪಠಿಸ್ಬೋದು. ಸರ್ವರೋಗಕ್ಕೆ ಮದ್ದು ವಿಷ್ಣು ಸಹಸ್ರನಾಮ. ಭಗವಂತನ ಚಿಂತನೆಯಲ್ಲಿ ತಿಳಿಯದೆ ಆಗುವಂಥ ಲೋಪದೋಷಗಳಿಗೆ ಕ್ಷಮೆ ಇದೆ. ಆದರೆ ಶಕ್ತಿ ಉಪಾಸನೆಯಲ್ಲಿ ಕ್ಷಮೆ ಇಲ್ಲ. ನಾರಾಯಣನ ಉಪಾಸನೆ ಅಂತಂದರೆ ಅದು ಲಕ್ಷ್ಮೀ ಸಮೇತ ನಾರಾಯಣನ ಉಪಾಸನೆ. ನಾರಾಯಣನನ್ನು ಉಪಾಸನೆ ಮಾಡುವವರು ಲಕ್ಷ್ಮಿಯನ್ನು ಇತರ ದೇವತೆಗಳನ್ನು ಪ್ರತ್ಯೇಕವಾಗಿ ಉಪಾಸನೆ ಮಾಡುವಂಥ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಲಕ್ಷ್ಮಿಗೆ ಮತ್ತು ಸರ್ವದೇವತೆಗಳಿಗೆ ಅತ್ಯಂತ ಪ್ರೀತಿಪೂರ್ವಕವಾದದ್ದು ಭಗವಂತನ ಉಪಾಸನೆ. ನಾರಾಯಣನ ಉಪಾಸನೆ ಮಾಡುವಂಥ ಸಾಧಕನಿಗೆ ಸಕಲ ದೇವತೆಗಳು ಸಹಾಯ ಮಾಡಿ ಆತ ತನ್ನ ಸಾಧನಾ ಮಾರ್ಗದಲ್ಲಿ ಎತ್ತರಕ್ಕೇರುವಂತೆ ಮಾಡ್ತಾರೆ. ಇದನ್ನು ತಿಳಿದಾಗ ನಮ್ಮ ಉಪಾಸನೆಯಲ್ಲಿ ನಾವು ಸುಲಭವಾಗಿ ಏಕಭಕ್ತಿಯನ್ನು ಸಾಧಿಸಲಿಕ್ಕಾಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಗಟ್ಟಿಗೊಳ್ಳುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ಮನಸ್ಸೇ ಪ್ರಧಾನ. ಮನಸ್ಸಲ್ಲಿ ಭಕ್ತಿ ಅಂತಂಬೋ ಕಿಡಿ ಹಚ್ಚಬೇಕು. ಅಂದರೆ ಏನರ್ಥ? ಮನಸ್ಸನ್ನು ಟ್ರೈನ್ ಮಾಡೋದು ಪ್ರಾರಂಭ ಮಾಡಬೇಕು. ನಮ್ಮಲ್ಲಿ ಪ್ರಶ್ನೆ ಕಾಮನ್ ಆಗಿ ಬರುವಂಥದ್ದುಂಟು, ನನ್ನ ಮನಸ್ಸು ಯಾಕೋ ಸಮಾಧಾನ ಇಲ್ಲ, ನನ್ನ ಮನಸ್ಸು ಇಷ್ಟು ಬಲಹೀನವಾಗಿ ವೀಕಾಗಿ ಯಾಕೆ ಆಗಿಬಿಟ್ಟಿದೆ, ನಾನು ಹೇಳ್ದಂಗೆ ನನ್ನ ಮನಸ್ಸು ಕೇಳೋದಿಲ್ಲ ಯಾಕೆ? ಇಂಥ ಪ್ರಶ್ನೆಗಳು ಹಲವಾರು ನಮ್ಮ ಜೀವನದಲ್ಲಿ ಬರ್ತಾನೇ ಇರ್ತದೆ. ಇದಕ್ಕೆ ಉತ್ತರ ಹುಡುಕಿಕೊಂಡಾಗ ಉತ್ತರ ಫಸ್ಟು ಯಾಕೆ ಅಂತ ಉತ್ತರ ಪಡ್ಕೊಂಡ್ರೆ ಮತ್ತೆ ಏನು ಮಾಡಬೇಕು ಅಂತ ಮೊದಲು ಗೊತ್ತಾಗ್ತದೆ. ಮನಸ್ಸಿಗೆ ನಾವು ಹಲವಾರು ಸಾರಿ ಹೇಳಿದ ವಿಚಾರವೇ, ಮನಸ್ಸು ನಾವು ಹೇಳಿದಂತೆ ಕೇಳಬೇಕಾದ್ರೆ ಏನು ಮಾಡಬೇಕು? ತುಂಬ ಸುಲಭ. ಮನಸ್ಸಿಗೆ ಹೇಳಿದಂಗೆ ಕೇಳುವಂತೆ ಶಿಕ್ಷಣೆ ಕೊಡಬೇಕು. ಅದು ನಾವು ಸಣ್ಣತನದಾಗಿಂದ ನಾವು ಕೊಟ್ಟಿಲ್ಲ. ಸುಮಾರು ನಮಗೆ ಬುದ್ಧಿ ಬಂದಾಗ ಒಂದು 40-50 ವರ್ಷದವರೆಗೂ ನಾವು ಅದನ್ನು ಸ್ವಚ್ಛಂದವಾಗಿ ಬಿಟ್ಬಿಟ್ಟಿದ್ದೇವೆ. ಆದರೆ ಒಂದು ವಿಷಯ ಹೇಳ್ತಾರೆ ಹಿಂದೆ. ಈಗ ಒಂದು ಹಕ್ಕಿ ಇದೆ ಅಂತ ಅಂದಿಟ್ಕೊಳ್ಳಿ. ಹಕ್ಕಿ ಬೇಡ, ಇನ್ನೂ ಈಸಿಯಾಗಿ ಹೇಳ್ತೇನೆ. ಯಾವುದೋ ಒಂದು ಹಾಲಿನ ಪ್ಯಾಕೆಟ್ ಅಂತ ತೊಗೊಳ್ಳಿ. ಹಾಲಿನ ಪ್ಯಾಕೆಟ್ ತರಲಿಕ್ಕೆ ಹೋಗಿದ್ದೆ ಬೆಳಗ್ಗೆ. ಏನು ಚೀಲ ಏನು ತೊಗೊಂಡು ಹೋಗಿಲ್ಲ, ಕೈಯಲ್ಲಿ ಹಿಡ್ಕೊಂಡು ಹಾಲಿನ ಪ್ಯಾಕೆಟ್ ತೊಗೊಂಬರ್ತಾರೆ. ತುಂಬ ಸ್ಮೂತ್ ಆಗಿದೆ. ಸ್ವಲ್ಪ ಗಟ್ಟಿಗೆ ಒತ್ತಿದ್ರೆ, ಪ್ರೆಸ್ ಆದರೆ ಅದು ಒಡೆದು ಹೋಗೋ ಸ್ಥಿತಿಯಲ್ಲಿ ಇದೆ. ಆ ಥರ ಇದೆ ಅಂತ ಅಂದುಕೊಳ್ಳೋಣ. ಪ್ಯಾಕೆಟ್ ತುಂಬ ಸ್ಮೂತ್ ಆಗಿದೆ. ನಾವು ಅದನ್ನು ಹೇಗೆ ಇಟ್ಕೊಳ್ತೇವೆ? ತುಂಬ ಗಟ್ಟಿಯಾಗೂ ಇಟ್ಕೊಳ್ಳೋದಿಲ್ಲ, ಹಾಗೆ ಅಂತ ಕೈ ಜಾರಿ ಬೀಳೋ ಹಾಗೂ ಇಟ್ಕೊಳ್ಳೋದು. ತುಂಬ ಸ್ಮೂತಾಗಿ ಹಿಡ್ಕೊಳ್ತೇವೆ. ಗಟ್ಟಿಯಾಗಿ ಹಿಡ್ಕೊಂಡ್ರೆ ಏನಾಗ್ತದೆ? ಒಡೆದೋಗ್ತದೆ. ಬರೀ ಬಿಟ್ಬಿಟ್ರೆ ಏನಾಗ್ತದೆ? ಕೆಳಗೆ ಬಿದ್ದೋಗ್ತದೆ. ಸೊ ಅದಕ್ಕೆ ಎಷ್ಟು ಬೇಕೋ ಹಾಗೇ ಇಟ್ಕೋಬೇಕು. ಮನಸ್ಸಂಬೋದು ಅಷ್ಟೇ. ತುಂಬ ಗಟ್ಟಿಯಾಗಿ ಇಟ್ಕೊಂಡ್ರೆ ಅಂದ್ಕೊಳ್ಳಿ, ಸತ್ತು ಹೋಗ್ತದೆ ಮನಸ್ಸು. ನೀವು ಹೇಳ್ದಂಗೆ ಮತ್ತೆ ಕೇಳೋದಿಲ್ಲ. ಹಾಗೆ ಅಂತೇಳಿ ಸ್ವಚ್ಛಂದವಾಗಿ ಫ್ರೀಯಾಗಿ ಬಿಟ್ಬಿಟ್ರೆ ಅಂದ್ಕೊಳ್ಳಿ, ಅದು ಕೂಡ ನಿಮ್ಮ ಮಾತು ಕೇಳೋದಿಲ್ಲ. ಸಣ್ಣ ಮಕ್ಕಳ ದೃಷ್ಟಾಂತವೇ ತಗೊಳ್ಳೋಣ. ಮಕ್ಕಳಿರ್ತಾರೆ, ಅವ್ರಿಗೆ ನಾವು ಚಿಕ್ಕಂದಾಗಿಂದ ಫ್ರೀಡಮ್ ಕೊಟ್ಬಿಡೋಣ.
ಅವ್ರು ಏನೇ ಮಾಡಿದ್ರು ಸರಿ ಸರಿ ಹಾಗೆ ಮಾಡು, ಹೀಗೆ ತಿಳ್ಕೊ, ಹಾಗೆ ತಿಳ್ಕೊ ಅಂತ ಹೇಳಿ ಬಿಟ್ಬಿಟ್ಟು ಅಂದ್ಕೊಳ್ಳಿ, ಮನಸ್ಸು ಹೋದಂಗೆ ಹೋಗ್ತಾರೆ. ಒಂದು ಏಜ್ ಬಂತು ಅಂದ್ಕೊಳ್ಳಿ, 18 ವಯಸ್ಸು ಬಂತು ಅಂದ್ಕೊಳ್ಳಿ, ಆವಾಗ ನೀವು ಹೇಳ್ದಂಗೆ ಅವ್ರು ಯಾಕೆ ಕೇಳ್ತಾರೆ? ಆಲ್ರೆಡಿ ಸ್ವಚ್ಛಂದವಾಗಿ ಇದ್ದ ಅಭ್ಯಾಸ ಆಗೋಯ್ತು. ಅದ ಕಾರಣ ನೀವು ಹೇಳ್ದಂಗೆ ಕೇಳೋ ಅಗತ್ಯ ಅವ್ರಿಗೆ ಇರೋದಿಲ್ಲ. ಅದೇ ಚಿಕ್ಕಂದಾಗಿಂದ ಸ್ವಲ್ಪ ನಿಯಮ ಬಂಧನಗಳೆಲ್ಲ ಇಟ್ಟು ಬೆಳೆಸಿದರೆ ಅವರು ನೀವು ಹೇಳ್ದಂಗೆ ಕೇಳ್ತಾರೆ. ಅವ್ರಿಗೆ ಸ್ವತಃ ಒಂದು ಕೆಲಸವನ್ನು ಮಾಡಲಿಕ್ಕೆ ಬೇಕಾದಂಥ ತಾಕತ್ತಿರೋದೇ ಇಲ್ಲ. ಅಪ್ಪ ಹೇಳ್ದಷ್ಟೇ ಮಾಡ್ತಾರೆ. ಯಾಕಂದರೆ ಬೇರೆದು ಹೇಳ್ಕೊಟ್ಟೇ ಇಲ್ಲ, ತಂದೆ ಆ ರೀತಿ ಮಾಡಿದ್ದಾರೆ. ಅಜಾಮಿಳನ ಕತೆ ಕೂಡ ಆಗಿದ್ದದೇ. ತಂದೆ ತಾಯಿಗಳು ತುಂಬ ಸ್ಟ್ರಾಂಗ್ ಆಗಿ ಬೆಳೆಸಿಬಿಟ್ಟೆ ಒಂದು ಸಲ ಅವನಿಗೆ ಆ ಮನಸ್ಸಲ್ಲಿ ಬರ್ಸ್ಟ್ ಆಗಿಬಿಡ್ತದೆ. ಅದೇ ತಂದೆ ತಾಯಿಗಳು ಅಬ್ಸರ್ವ್ ಮಾಡ್ತಾ, ಕೆಟ್ಟ ಹಾದಿಯಲ್ಲಿ ಯಾವಾಗ ಹೋಗ್ತಾನೆ ಅಂತಂದಾಗ ಸರಿ ಮಾಡ್ತಾ, ಸ್ವಲ್ಪ ಫ್ರೀಡಮ್ ಕೊಡ್ತಾ ಎರಡೂ ಇದ್ದರೆ ಆ ಮಗು ಸರಿಯಾಗಿ ಹಿಡ್ಕೊಂಡು ತಯಾರಾಗ್ತದೆ. ನಮ್ಮ ಬಂಧಗಳ ವಿಷಯಗಳಲ್ಲೂ ಅಷ್ಟೇ. ಯಾರನ್ನಾದರೂ ಹಚ್ಚಿಕೊಂಡುವಾಗ ತುಂಬ ಜಾಸ್ತಿ ಹಚ್ಚಿಕೊಂಡ್ರೂ ಬಂಧ ಸತ್ತೋಗ್ತದೆ. ತುಂಬ ಫ್ರೀಯಾಗಿ ಸ್ವಚ್ಛಂದವಾಗಿ ಬಿಟ್ಬಿಟ್ರು, ಕೇರ್ಲೆಸ್ ಮಾಡಿದ್ರು ಕೂಡ ಹಕ್ಕಿ ಹಾರಿ ಹೋದಂಗೆ ಹಾರಿ ಹೋಗ್ತದೆ. ಅದಕ್ಕೆ ಎಷ್ಟುವರೆಗೂ ಇಟ್ಕೋಬೇಕು ಅಷ್ಟವರೆಗೆ ಇಟ್ಕೋಬೇಕು, ಆವಾಗ ಸಂತೋಷ ಆಗ್ತದೆ. ಹಾಗಾಗಿ ಮನಸ್ಸು ಅಂತಂಬೋದು ತುಂಬ ಗೊಂದಲ ಇರುವಂಥದ್ದು. ಅದಕ್ಕೆ ಶಿಕ್ಷಣೆಯನ್ನು ಕೊಡದೆ ಅದರಿಂದ ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡೋದು ಅರ್ಥ ಇಲ್ಲದಂಥ ವಿಚಾರ. ಹಾಗಾಗಿ ಮನಸ್ಸು ನಾನು ಹೇಳ್ದಂಗೆ ಕೇಳಬೇಕಾದ್ರೆ ಫಸ್ಟ್ ಮನಸ್ಸಿಗೆ ಶಿಕ್ಷಣೆ ಕೊಡಬೇಕು. ಎಂಥ ವಿಷಯ ಆಲೋಚನೆ ಮಾಡಬೇಕು, ಎಂಥ ವಿಷಯ ಮಾತಾಡಬೇಕು, ಬಂಧಗಳನ್ನ ಹೇಗೆ ಅರ್ಥ ಮಾಡಿಕೊಳ್ಳೋದು, ಮೊದಲು ಶಿಕ್ಷಣೆಯನ್ನು ಕೊಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿದ ಮೇಲೆ ಆವಾಗ ಮನಸ್ಸು ನಾವು ಹೇಳಿದಂಗೆ ಕೇಳೋದಕ್ಕೆ ಮಾಡ್ತದೆ. ಅದು ಮಾಡದೆ ಆಟೋಮೆಟಿಕ್ಕಾಗಿ ಆಗಬೇಕು ಅಂತಂದರೆ ಕಷ್ಟ. ಸುಖದ ವಿಚಾರದಲ್ಲಿ ಯಾರೂ ಕೇಳಲ್ಲ, ನನ್ನ ಮನಸ್ಸು ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಯಾರೂ ಕೇಳಲ್ಲ. ಮನಸ್ಸಿನ ಹಿಂದೆಯೇ ಬೆನ್ನತ್ಕೊಂಡು ಹೋಗ್ತೇವೆ. ಯಾವಾಗ ಒಂದು ತೊಂದರೆ ಆಯಿತೋ ಆವಾಗ ಬರ್ತದೆ, ಭಗವಂತ ಯಾಕೆ ನನಗೀಗಾಯಿತು, ನನ್ನ ಮನಸ್ಸಿಗೆ ಯಾಕೆ ತೊಂದರೆ ಆಯಿತು, ನಾನು ಪ್ರತಿದಿನ ನಿನಗೂ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಲ್ಲ, ನನಗೆ ತೊಂದರೆ ಕೊಡೋದು ಅಂದರೆ ಏನು, ಈ ರೀತಿ ಭಾವನೆಗಳು ಬಂದ್ಬಿಡ್ತದೆ. ಹಾಗಾಗಿ ಮನಸ್ಸು ಶಿಕ್ಷಣೆಯನ್ನು ಕೊಡೋದು ಅಭ್ಯಾಸ ಮಾಡಬೇಕು. ಆ ಶಿಕ್ಷಣೆ ಕೊಡೋದಂದ್ರೆ ಭಗವಂತನ ಬಗ್ಗೆ ತಿಳ್ಕೊಳ್ತಾ ಇದ್ರೆ ಅದೇ ಶಿಕ್ಷಣೆ ಆಗ್ತದೆ. ಇಲ್ಲಿ ಹೇಳ್ತಾರೆ, ಆಯ್ತಲ್ಲ, ಅತಚಿತ್ತಂ ಸಮಾಧಾತು ನ ಶಕ್ನೋಷಿ ಮಯಸ್ಥಿರಂ ಅಭ್ಯಾಸ ಯೋಗೇನ ತತಃ ಮಾಂ ಇಚ್ಛಾ ಆಪ್ತುಂ ಧನಂಜಯ ಅಂತ ಹೇಳ್ತಾನೆ. ಮನಸ್ಸಿನಲ್ಲಿ ಭಗವಂತನ ಬಗ್ಗೆ ಭಕ್ತಿ ಇದೆ, ಬುದ್ಧಿಯಲ್ಲಿ ಜ್ಞಾನಪೂರ್ಣವಾದಂಥ ಭಕ್ತಿ ಅಂಕುರ ಇದೆ. ಆದರೂ ಕೂಡ ಸ್ಥಿರವಾದಂತೆ ಸ್ಮರಣೆ ಬರ್ತಾ ಇಲ್ಲ, ಮನಸ್ಸು ಗಟ್ಟಿಯಾಗಿ ನೆಲೆಗೊಳ್ತಾ ಇಲ್ಲ. ಹಾಗೇನು ಮಾಡಬೇಕು? ಇದೇ ಸಮಸ್ಯೆ. ಯಾಕೆಂದರೆ ಭಗವಂತನಂದರೆ ಪ್ರೀತಿ ಇಲ್ಲವಾ? ಪ್ರೀತಿ ಇದೆ ನಮ್ಮೆಲ್ಲರಿಗೂ. ಯಾಕಂದರೆ ಎಲ್ಲವನ್ನೂ ಕಾಪಾಡೋದು ಭಗವಂತನೇ, ನಮ್ಮನ್ನು ಸೃಷ್ಟಿ ಮಾಡಿದವನು ಭಗವಂತನೇ. ಭಗವಂತ ಇಲ್ಲದೆ ಏನೂ ಇಲ್ಲ, ನಮಗೆಲ್ಲರಿಗೂ ಗೊತ್ತಿದೆ. ತೃಣಮಪಿ ನ ಚಲತಿ. ಮತ್ತು ಬುದ್ಧಿಯಲ್ಲಿ ಕೂಡ ಜ್ಞಾನಪೂರ್ಣವಾದಂಥ ಭಕ್ತಿ ಅಂಕುರ ಇದೆ. ಭಗವಂತನನ್ನು ಯಾಕೆ ಪೂಜೆ ಮಾಡಬೇಕು ಅಂತಂಬೋದು ನಮಗೆ ಗೊತ್ತಿದೆ. ನಾವು ಶಾಸ್ತ್ರಗಳು ಓದ್ತಾ ಇದ್ದೇವೆ, ಪ್ರವಚನಗಳನ್ನು ಕೇಳ್ತಾ ಇದ್ದೇವೆ, ಎಲ್ಲವನ್ನೂ ತಿಳ್ಕೊಡ್ತಾ ಇದ್ದೇವೆ. ಆದರೂ ಕೂಡ ಸ್ಮರಣೆ ಸ್ಥಿರವಾಗಿ ಆಗ್ತಾ ಇಲ್ಲ, ಮನಸ್ಸು ಗಟ್ಟಿ ಆಗ್ತಾ ಇಲ್ಲ, ಮತ್ತೆ ಕೂಡ ಮನಸ್ಸು ಗೊಂದಲ ಆಗ್ತಾ ಇದೆ. ಯಾಕೆ? ಇದಕ್ಕೆ ಉತ್ತರ ಕೊಡ್ತಾರೆ. ಅಂದರೆ ನಾವು ನಿರಂತರ ಭಗವಂತನ ನೆನಪಿನಲ್ಲಿಡಬೇಕು. ಇದರ್ಥ ಎಂದೂ ಕೂಡ ಭಗವಂತನ ಮರಿಬಾರದು. ಸಮಸ್ತ ವಿಧಿ ನಿಷೇಧ ಹೇಳುವುದು ಕೂಡ ಇದನ್ನೇ. ಮನಸ್ಸು ನಿರಂತರ ಭಗವಂತನಲ್ಲಿಲ್ಲದೆ ಈ ಅಖಂಡ ಸ್ಮರಣೆ ಸಾಧ್ಯವಿಲ್ಲ. ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂಬೋದು ಕೃಷ್ಣ ವಿವರಣೆ ಮಾಡ್ತಾನೆ. ಮನಸ್ಸನ್ನು ಏಕಾಗ್ರತೆ ಕಡೆಗೆ ಕೊಂಡೊಯ್ಯುವಂಥ ಶಕ್ತಿ ಕೊಡು ಅಂತ ಭಗವಂತನನ್ನು ಪ್ರಾರ್ಥಿಸು. ಆಧ್ಯಾತ್ಮಿಕ ದಾರಿಯಲ್ಲಿ ಏನು ಇಚ್ಛೆ ಮಾಡಿದರೂ ಕೂಡ ಅದನ್ನು ಪೂರೈಸುವಂಥ ಜವಾಬ್ದಾರಿ ನನ್ನದು ಅಂತಂಬೋ ಭರವಸೆಯನ್ನು ಕೃಷ್ಣ ಕೊಡ್ತಾನೆ. ಅಭ್ಯಾಸ ಮತ್ತು ಇಚ್ಛೆ ಇದ್ದರೆ ಮಾತ್ರವೇ ಖಂಡಿತವಾಗಿ ಏಕಾಗ್ರತೆ ಸಾಧ್ಯ ಆಗ್ತದೆ. ಅಂದರೆ ಶಿಕ್ಷಣ ಕೊಳ್ಳೇಬೇಕು, ಆಮೇಲೆ ಶಿಕ್ಷಣ ತೆಗೆದುಕೊಳ್ಳುವಂಥ ಆಸಕ್ತಿ ಇರಬೇಕು. ನನ್ನ ಮನಸ್ಸನ್ನು ನಾನು ಸರಿದಾರಿಯಲ್ಲಿ ತಗೊಳ್ಲಿಕ್ಕೆ ಹೋಗಬೇಕಾದಂಥ ಶಿಕ್ಷಣೆಯನ್ನು ಕೊಡ್ತೇನೆ ಅಂತಂಬ ಉತ್ಸಾಹ ಪ್ರಯತ್ನ ಮಾಡಬೇಕು. ಕೇವಲ ದುಃಖ ಬಂದಾಗ ಮಾತ್ರ ಮನಸ್ಸಿನ ಬಗ್ಗೆ ತಲೆ ಕೆಡಿಸಿಕೊಂಡು
ಬೇರೆ ಸಮಯದಲ್ಲಿ ಸ್ವಚ್ಛಂದವಾಗಿ ಬಿಡೋದಲ್ಲ, ಅಭ್ಯಾಸ ಮಾಡಲೇಬೇಕಾಗತ್ತೆ. ಅಭ್ಯಾಸ ಮಾಡಿದರೆ ಎಂತಹ ಕೆಟ್ಟ ಸಮಯದಲ್ಲಿ ಕೂಡ, ತೊಂದರೆ ಆಗುವಂಥ ಸಮಯದಲ್ಲಿ ಕೂಡ ಮನಸ್ಸು ಹಾದಿ ತಪ್ಪುವುದಿಲ್ಲ, ಸಹಿಸಿಕೊಳ್ಳುತ್ತೆ ಅಂತ ಹೇಳ್ತಾರೆ. ನಾವು ಹೇಗೆ ಮಕ್ಕಳಿಗೆ ತರಬೇತಿ ಕೊಟ್ಟು ಅಭ್ಯಾಸ ಮಾಡಿಸಿ ಕಳಿಸ್ತೀವೋ ಹಾಗೆ ನಮ್ಮ ಮನಸ್ಸು ರಮಿಸಿ ರಮಿಸಿ ಬುದ್ಧಿವಾದ ಹೇಳಿ ಅಭ್ಯಾಸ ಮಾಡಿಸಬೇಕು. ಹೀಗೆ ಮಾಡಿದಾಗ ಮನಸ್ಸು ಅದನ್ನು ರೂಢಿ ಮಾಡಿಕೊಳ್ಳುತ್ತೆ. ಮೊದಲು ನಾವು ಲೌಕಿಕ ಸಂಪತ್ತಿನ ಬೆನ್ನು ಹತ್ತುವುದನ್ನು ಬಿಟ್ಟು ಭಗವಂತನೆಂಬ ಅಮೂಲ್ಯ ಧನವನ್ನು ಗೆಲ್ಲುವಂಥ ಧನಂಜಯರಾಗಬೇಕು ಅಂತ ಹೇಳ್ತಾರೆ. ಆಮೇಲೆ ಅಭ್ಯಾಸೇ ಅಪಿ ಅಸಮರ್ಥ ಅಸಿಮತ್ ಕರ್ಮ ಪರಮಃ ಭವ ಮತ್ ಅರ್ಥಂ ಅಪಿಕರ್ಮಾಣಿ ಕುರ್ವನ್ ಸಿದ್ಧಂ ಸಸಿ ಅಂತ ಹೇಳ್ತಾರೆ. ಅಂದರೆ ಕೆಲವರಿಗೆ ಎಷ್ಟೇ ಅಭ್ಯಾಸ ಮಾಡಿದ್ರೂ ಕೂಡ ಏಕಭಕ್ತಿ ಸಾಧ್ಯ ಆಗೋದಿಲ್ಲ. ಆಧ್ಯಾತ್ಮಿಕ ಮಾರ್ಗದ ಸಾಧನೆಯಲ್ಲಿ ಮನಸ್ಸಿಗೆ ಒಂದು ಜನ್ಮದಲ್ಲಿ ಅಭ್ಯಾಸ ಸಾಕಾಗೋದಿಲ್ಲ. ಕೆಲವೊಮ್ಮೆ ಇಡೀ ಜನ್ಮದ ಅಭ್ಯಾಸ ಮಾಡಿದರೂ ಕೂಡ ಏಕಾಗ್ರತೆ ಬಾರದೇ ಇರ್ಬೋದು. ನಮ್ಮ ಲೌಕಿಕದಲ್ಲೂ ಅಷ್ಟೇ ತಾನೆ, ಕೆಲವಿನ ಮಕ್ಕಳು ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗ್ತವೆ, ಕೆಲವಿನ ಮಕ್ಕಳು ಸೆಕೆಂಡ್ ಅಟೆಂಪ್ಟಲ್ಲಿ ಪಾಸ್ ಆಗ್ತಾರೆ, ಕೆಲವಿನ ಮಕ್ಕಳು ಸತತ ಯುದ್ಧ ಮಾಡ್ತಾನೆ ಇರ್ತಾರೆ, ಇನ್ನು ಕೆಲವಿನ ಜನ ಬಿಟ್ಟು ಬಿಡ್ತಾರೆ. ಒಂದೇ ಸಲ ಪಾಸ್ ಆಗೋ ಮಕ್ಕಳು ತುಂಬ ಜಾಣರು, ತುಂಬ ಗ್ರಹಣ ಶಕ್ತಿ ಇದೆ, ಕೆಲವಿನ ಜನಕ್ಕೆ ಅದು ಇರೋದಿಲ್ಲ. ಸೊ ಇದಕ್ಕೆ ಈ ಶಿಕ್ಷಣಕ್ಕೆ ತುಂಬ ಸಮಯ ತೆಗೆದುಕೊಳ್ಳುತ್ತೆ. ಸೊ ಇಂಥವರಿಗೆ ಕರುಣಾಳ ಕೃಷ್ಣ ಏನು ಹೇಳ್ತಾನೆ, ನೀನು ಮಾಡುವ ಕರ್ಮವನ್ನು ಸ್ವಾರ್ಥಕ್ಕಾಗಿ ಮಾಡದೆ ಭಗವಂತನ ಪೂಜೆ ಎನ್ನುವ ಅನುಸಂಧಾನದಿಂದ ಮಾಡು ಅಂತ ಹೇಳ್ತಾನೆ. ಅಂದರೆ ತನ್ನ ದೈನಂದಿನ ಪ್ರತಿ ಕರ್ಮವನ್ನು ಅರ್ಪಣಾಭಾವದಿಂದ ಭಗವಂತನ ಪೂಜೆ ಅಂತ ಮಾಡಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಿದ್ಧಿ ಪಡಿಬೋದು ಅಂತ ಕೃಷ್ಣ ಹೇಳ್ತಾನೆ. ಆಮೇಲೆ ಅಥ ಏತತ್ ಅಪಿ ಅಶಕ್ತಃ ಅಸಿಕರ್ತುಂ ಮತ್ಯೋಗಂ ಆಶ್ರಿತಃ ಸರ್ವಕರ್ಮ ಫಲತ್ಯಾಗಂ ತತಃ ಕುರುಯತ್ ಆತ್ಮವಾನ್ ಅಂತ ಹೇಳ್ತಾರೆ. ಅಂದರೆ ಒಂದು ವೇಳೆ ಮೇಲೆ ಹೇಳಿದ ರೀತಿಯಲ್ಲಿ ಎಲ್ಲ ಕರ್ಮವನ್ನು ಭಗವಂತನಿಗೆ ಅರ್ಪಿಸೋದಕ್ಕೆ ಸಾಧ್ಯವಾಗದೇ ಇದ್ದರೆ ಮನಸ್ಸು ಮರ್ತು ಹೋಗ್ತದೆ. ಏನೋ ಒಂದಿನ 2 ದಿನ ಮಾಡ್ತೇವೆ ಭಗವಂತನಿಗೆ ಅರ್ಪಿಸೋದಂತ, ಕೆಲವಿನ ಸಮಯದಲ್ಲಿ ಮರ್ತು ಹೋಗಬಹುದು. ಇನ್ನು ಕೆಲವಿನ ಸಮಯದಲ್ಲಿ ನಾವು ಮಾಡುವಂಥ ಕೆಲಸ ಭಗವಂತನಿಗೆ ಅರ್ಪಣೆ ಮಾಡುವಂಥ ಕೆಲಸ ಆಗದೇ ಇರ್ಬೋದು. ಅವಾಗ ಏನು ಮಾಡಬೇಕು? ಸೊ ಅವಾಗ ಎಲ್ಲವನ್ನು ಭಗವಂತನ ಪೂಜೆಯಾಗಿ ಮಾಡಲು ಸಾಧ್ಯವಾಗದೇ ಇದ್ದರೆ ಯಾರನ್ನಾದರೂ ಪೂಜಿಸು, ಆದರೆ ಕೊನೆಗೆ ಏನು ಹೇಳ್ತಾರೆ, ಸರ್ವಕರ್ಮವನ್ನು ಕರ್ಮದ ಬೈಕೆಗಳನ್ನೆಲ್ಲ ಕೂಡ ಭಗವಂತನಿಗೆ ಅರ್ಪಿಸು. ನೀನು ಯಾವುದಕ್ಕಾಗಿ ಮಾಡ್ತಾ ಇದ್ದಿ, ಯಾರಿಗೋಸ್ಕರ ಮಾಡ್ತಾ ಇದ್ದಿ, ಅದನ್ನೆಲ್ಲ ಭಗವಂತನಿಗೆ ಅರ್ಪಿಸು. ಭಗವಂತನಿಗೆ ಮನಸ್ಪೂರ್ವಕವಾಗಿ ಅರ್ಪಿಸಬೇಕಾದ್ರೆ ಅಲ್ಲಿ ಕೆಟ್ಟ ಕೆಲಸ ಮಾಡಲಿಕ್ಕೆ ಆಗೋದೇ ಇಲ್ಲ. ಅಂದರೆ ಇಲ್ಲಿ ಹೇಳ್ಬೋದು, ಮರ್ತು ಹೋದರೆ ಭಗವಂತನ ಒಂದು ಪ್ರೀತ್ಯರ್ಥವಾಗಿ ಮಾಡ್ತಾ ಇದ್ದೇನೆ ಅಂತಂಬೋದು ಮರ್ತು ಹೋದ, ಅಟ್ಲೀಸ್ಟ್ ರಿಸಲ್ಟ್ ಬಂದಾಗಾದರೂ ಭಗವಂತ ನನ್ನ ಕೈಲಿ ಮಾಡಿಸಿದ, ಇದು ಭಗವಂತನಿಗೆ ಸೇರಿಲಿ ಅಂತಂಬೋ ಮನೋಭಾವವನ್ನಾದರೂ ಬಿಡಿಸಿಕೊಳ್ಳಬೇಕು. ಇಲ್ಲಿ ಕರ್ಮಫಲದ ತ್ಯಾಗಕ್ಕೆ ಮತ್ತು ಅರ್ಪಣೆಗೆ ಕೃಷ್ಣ ಒತ್ತು ಕೊಟ್ಟು ಹೇಳ್ತಾನೆ. ಅಂದರೆ ಎಲ್ಲವನ್ನೂ ಕೂಡ ಭಗವಂತನ ಹಿತಕ್ಕಾಗಿ ಮಾಡ್ತಾ ಇದ್ದೇನೆ ಅಥವಾ ಸಮಾಜದ ಹಿತಕ್ಕಾಗಿ ಭಗವಂತನ ಪ್ರೀತ್ಯರ್ಥವಾಗಿ ಮಾಡ್ತಾ ಇದ್ದೇನೆ ಅಂತಂಬ ಮನೋಭಾವವನ್ನು ಬೆಳೆಸಿಕೊಂಡಾಗ ನಮ್ಮಲ್ಲಿ ಅದರ ಮೇಲೆ ಆಸಕ್ತಿ ಕಡಿಮೆ ಆಗ್ತದೆ. ಆವಾಗ ಆಸಕ್ತಿ ಯಾವಾಗ ಕಡಿಮೆ ಆಗ್ತದೋ ಭಗವಂತನ ಮೇಲೆ ಮನಸ್ಸು ಆಟೋಮೆಟಿಕ್ಕಾಗಿ ಹೋಗ್ತದೆ. ಮತ್ತೊಂದು ಶ್ಲೋಕ, ಶ್ರೇಯ ಹಿ ಜ್ಞಾನಂ ಅಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮಫಲತ್ಯಾಗ ತ್ಯಾಗಾತ್ ಶಾಂತಿ ಅನಂತರಂ ಅಂತ ಹೇಳ್ತಾರೆ. ಅಂದರೆ ಜ್ಞಾನವಿಲ್ಲದ ಧ್ಯಾನಕ್ಕಿಂತ ಜ್ಞಾನ ಗಳಿಸುವುದು ತುಂಬ ಶ್ರೇಷ್ಠ. ಯಾಕೆಂದರೆ ಧ್ಯಾನ ಮಾಡೋದ್ರ ಅರ್ಥ ಏನು? ನಮ್ಮ ಪ್ರಕಾರ ಧ್ಯಾನ ಮಾಡೋದು ಅಂತಂದರೆ ಇದನ್ನೇ ನಮ್ಮವ್ರು ಮೆಡಿಟೇಷನ್ ಅಂತ ಹೇಳ್ತಾರೆ. ಏನನ್ನು ಮನಸ್ಸಿಗೆ ಬರಬಾರ್ದು, ಸುಮ್ಮನೆ ಗುಂಡು ಕಲ್ಲಿದ್ದಂಗೆ ಕೂತ್ಕೊಂಡ್ಬಿಡ್ಬೇಕು. ಅದನ್ನು ನಾವು ಧ್ಯಾನ ಅಂತ, ಯಾಕೆಂದರೆ ನಮಗೆ ಡೆಫಿನೇಷನ್ಸ್ ಎಲ್ಲ ತುಂಬ ಬದಲಾಗ್ಬಿಟ್ಟದೆ. ಯಾಕೆಂದರೆ ಡೆಫಿನೇಷನ್ಸ್ ನಾವೆಲ್ಲ ಅರ್ಥ ಮಾಡಿಕೊಳ್ಳೋದು ಎಕ್ಸ್ಟರ್ನಲ್ಲಿ, ಹಿಂದೆ ಇರುವಂಥ ಅದರ ಅರ್ಥವೇ ಬೇರೆ. ತಪಸ್ಸು ಅಂತಿದೆ, ತಪಸ್ಸು
ಬ್ರಹ್ಮದೇವರು ಹುಟ್ಟಿದ ನಂತರ 50 ವರ್ಷದ ತಪಸ್ಸು ಮಾಡಿದರಂತೆ. ತಪಸ್ಸು ಅಂದ್ರೆ ಏನು? ಮತ್ತೆ ನಮಗೆ ಕಾಣೋದು ಎಕ್ಸ್ಟರ್ನಲ್ಲಿ ಒಂದೇ. ತಪಸ್ಸು ಅಂದ್ರೂ, ಧ್ಯಾನ ಅಂದ್ರೂ, ಮೆಡಿಟೇಷನ್ ಅಂತಂದ್ರು ಮೂರಕ್ಕೂ ಒಂದೇ ಥರ ಕಾಣುತ್ತೆ ಎಕ್ಸ್ಟರ್ನಲ್ಲಿ. ಸುಮ್ಮನೆ ಕೂತ್ಕೊಂಡು ಕಣ್ಣು ಮುಚ್ಚಿ ಕಮಂಡಲ ದಂಡ ಇಟ್ಟುಕೊಂಡು ತಪಸ್ಸು ಮಾಡ್ತಾ ಕೂತ್ಬಿಡೋದು. ನಮಗೆ ಗೊತ್ತಿರೋದಷ್ಟೆ. ಶಾಸ್ತ್ರದಲ್ಲಿ ತಾತ್ವಿಕವಾದಂಥ ಅರ್ಥ ನೋಡಿದ್ರೆ ತಪಸ್ಸು ಅಂತಂದ್ರೆ ಆಲೋಚನೆ ಮಾಡುವುದು, ಥಿಂಕಿಂಗ್. ಈ ಪ್ರತಿಯೊಂದು ಹೇಗಾಗ್ತಾ ಇದೆ, ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅದನ್ನ ಮನನ ಮಾಡೋದು. ಗುರುಗಳ ಹತ್ರ ಏನು ಮಾಡ್ತಾರೆ? ಶ್ರವಣ ಮಾಡ್ತಾರೆ. ಶ್ರವಣ ಮಾಡಿದ್ದನ್ನ ಮನನ ಮಾಡಬೇಕು, ಅಂದ್ರೆ ಆಲೋಚನೆ ಮಾಡಬೇಕು. ಆ ಆಲೋಚನೆ ಎಲ್ಲಿ ಮಾಡ್ತಾರೆ? ಅಂತರಂಗದಲ್ಲಿ ಮಾಡ್ತಾರೆ. ಅಂತರಂಗದಲ್ಲಿ ಮಾಡಬೇಕಾದ್ರೆ ಬಾಹ್ಯದ ಕ್ರಿಯೆಗಳನ್ನೆಲ್ಲ ಕೂಡ ನಾವು ತ್ಯಜಿಸ್ಬೇಕು. ಅಂದ್ರೆ ಕಣ್ಣು ಮುಚ್ಚಿ ಕೂತ್ಕೊಳ್ಬೇಕು. ನಮಗೆ ಕಣ್ಣು ಮುಚ್ಚಿ ಕೂತ್ಕೊಳ್ಳೋದೆಲ್ಲ ಕೂಡ ಒಂದೇ ಕ್ರಿಯೆ. ಧ್ಯಾನ ಅಂದ್ರೂ ಅದೇ, ಮತ್ತೆ ಮೆಡಿಟೇಷನ್ ಅಂದ್ರೂ ಅದೇ. ಒಳಗೆ ಏನಾಗ್ತಾ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಇಲ್ಲ ಯಾವುದೋ ಒಂದು ನಾಮ ಜಪ ಇಟ್ಕೊಳ್ಳೋಣ, ರಾಮ 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 ಕೃಷ್ಣ 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 ಅಂತ ಮಂತ್ರ ಹೇಳ್ಕೊಂತ ಇದ್ಬಿಡೋದು ಅಷ್ಟೆ. ಇದರಿಂದ ಪ್ರಯೋಜನ ಉಂಟು, ಪ್ರಯೋಜನ ಇಲ್ಲ ಅಂತ ಏನಿಲ್ಲ. ಮನಸ್ಸು ಯಾವುದೋ ಕೆಟ್ಟ ವಿಚಾರ ಹಿಡ್ಕೊಳ್ಳೋದಕ್ಕಿಂತಲೂ ಇದು ತುಂಬಾ ಶ್ರೇಷ್ಠ. ಗಾಯತ್ರಿ ಜಪ ಮಾಡೋದಾಗ್ಲಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದಾಗ್ಲಿ, ಅದರ ಅರ್ಥ ಏನೋ ನಮಗೆ ಗೊತ್ತಿರೋದಿಲ್ಲ. ಸುಮ್ಮನೆ ಪಾರಾಯಣ ಮಾಡ್ಬೇಕಷ್ಟೇ. ಅಂದ್ರೇನು, ಅದು ಹಾಗೇ ಮೈಂಡಲ್ಲಿ ಹಾಗೇ ಹೋಗ್ತಾ ಇರುತ್ತೆ. ಆ ಸಮಯದಲ್ಲಿ ಮನಸ್ಸು ಬೇರೆ ಯಾವುದೋ ಹಿಡ್ಕೊಳ್ಳಬಾರದು ಅಂತೇಳಿ ಮೊದಲು ಮನಸ್ಸನ್ನು ಸ್ಥಿರಗೊಳಿಸ್ಲಿಕ್ಕೆ ಬೇಕಾದಂಥ ಪ್ರಧಾನವಾದಂಥ ಸ್ಟೆಪ್ ಯಾವುದು ಅಂತಂದ್ರೆ ಜಪ ಮಾಡೋದು ಅಥವಾ ಧ್ಯಾನ ಮಾಡೋದು. ಧ್ಯಾನ ಅಂದ್ರೆ ಇದು ಜಪ ಮಾಡೋದು ಪ್ಲಸ್ ಪಾರಾಯಣ ಮಾಡಿಕೊಳ್ಳೋದು. ಇದು ಮನಸ್ಸನ್ನ ಒಂದು ಸ್ವಲ್ಪ ಫಿಕ್ಸ್ಡ್ ಆಗಿ ಸ್ಥಿರಗೊಳಿಸ್ಲಿಕ್ಕೆ ಇರುವಂತ ಸಾಧನೆಗಳು. ಆದ್ರೆ ಧ್ಯಾನ ಅಂತಂದ್ರು, ಆಮೇಲೆ ಈ ತಪಸ್ಸು ಅಂತಂದ್ರೆ ಇದೆಲ್ಲ ಆಳವಾಗಿ ಆಲೋಚನೆ ಮಾಡೋದು. ಆಲೋಚನೆ ಮಾಡಿದ್ರೇನೆ ಇಲ್ಲಿ ಏನ್ ಹೇಳ್ತಾರೆ, ಜ್ಞಾನವಿಲ್ಲದ ಧ್ಯಾನ ಅದಕ್ಕಿಂತ ಜ್ಞಾನ ಗಳಿಸೋದು ಮುಖ್ಯ. ಸೊ ಧ್ಯಾನ ಮಾಡ್ಬೇಕಂದ್ರೆ ಆಳವಾಗಿ ಆಲೋಚನೆ ಮಾಡೋದು. ಏನೂ ಆಲೋಚನೆ ಮಾಡದೆ, ವಾಲ್ಮೀಕಿ ಮಹರ್ಷಿಗಳು ಹೇಳಿದ್ದಾರೆ, ವೇದವ್ಯಾಸರ ಮಹರ್ಷಿ ಹೇಳಿದ್ದಾರೆ, ಅವ್ರು ಹೇಳಿದ್ದು ಸಾಕು, ಮತ್ತೆ ನಾನು ಅದ್ರ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಏನಿದೆ ಅಂತಂಬೋದಕ್ಕಿಂತಲೂ ಸ್ವಲ್ಪ ಅದು ಜ್ಞಾನವನ್ನು ಗಳಿಸೋದು ಮುಖ್ಯ. ಆಮೇಲೆ ಜ್ಞಾನ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮೂಲಭೂತವಾದಂಥ ಅವಶ್ಯಕತೆ ಇದೆ. ಅಂದ್ರೆ ಫಂಡಮೆಂಟಲ್ ರಿಕ್ವೈರ್ಮೆಂಟ್. ಅದು ಜ್ಞಾನ ಅಂತ ಅಂಬೋದು ತುಂಬಾ ಮುಖ್ಯ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಜ್ಞಾನ ತುಂಬಾ ಪ್ರಧಾನ. ಜ್ಞಾನವಿಲ್ಲದೆ ಧ್ಯಾನ ಅಥವಾ ಕರ್ಮ ಮಾಡಿ ಉಪಯೋಗ ಇಲ್ಲ. ಹಿಂದೆ ಯಾವುದಕ್ಕಾಗಿ ಮಾಡ್ತಾ ಇದ್ದೇವೆ, ಇದರಿಂದ ಏನು ಯಾರಿಗೆ ಅನುಕೂಲ ಆಗುತ್ತೆ, ಇದರ ಹಿಂದೆ ಏನಾದರೂ ಸ್ವಾರ್ಥ ಇದೆಯೋ, ಜನಗಳಿಗೆ ಏನಾದರೂ ತೊಂದರೆ ಆಗ್ತದೋ, ಪ್ರಕೃತಿಗೆ ಏನಾದರೂ ತೊಂದರೆ ಆಗ್ತದೋ, ಇದು ಯಾವ ಥರದ ಎಚ್ಚರಿಕೆ ಇಲ್ಲದೆ ಧ್ಯಾನ ಮಾಡಿ ಅಥವಾ ಕರ್ಮ ಮಾಡಿ ಪ್ರಯೋಜನ ಇಲ್ಲ. ಇದರಿಂದ ಏನಾಗುತ್ತೆ, ಕೆಲವಿನ ನಮ್ಮ ಮೂಢ ವಿಶ್ವಾಸಗಳು, ಮೂಢ ಭಕ್ತಿಯಿಂದ ಪರ್ಯಾವರಣವೇ ಹಾಳಾಗುವುದು, ಪ್ರಕೃತಿ ಹಾಳಾಗ್ತದೆ, ಸುಮ್ಮನೆ ಎಷ್ಟೋ ವೇಸ್ಟ್ ಆಗ್ತದೆ. ತಿಳುವಳಿಕೆ ಇಲ್ಲದೆ ಶ್ರದ್ಧೆ ಏನಾಗುತ್ತೆ, ತಿಳುವಳಿಕೆ ಇಲ್ಲದಂಥ ನಂಬಿಕೆ ಇದೆ ಆದರೆ ತಿಳುವಳಿಕೆ ಇಲ್ಲ, ಅದೇನಾಗುತ್ತೆ ಅಂಧಶ್ರದ್ಧೆ ಅಂತೆ, ಅದನ್ನೇ ಮೂಢನಂಬಿಕೆ ಅಂತೇವೆ. ಹೇಳಿದ್ವಲ್ಲ ಹಿಂದೆ. ತಿಳುವಳಿಕೆ ಇಲ್ಲ ಅಂತ ಅಂದ್ಕೊಳ್ಳಿ, ದೇವ್ರ ಮುಂದೆ 3 ದೀಪ ಹಚ್ಚಬೇಕು, 4 ದೀಪ ಹಚ್ಚಬೇಕು, ಎಳ್ಳೆಣ್ಣಿಂದ ಹಚ್ಚಬೇಕು, ತುಪ್ಪದಿಂದ ಹಚ್ಚಬೇಕು, ನಾನೇ ಹಚ್ಚಬೇಕು, ನನ್ನ ಪರವಾಗಿ ನಮ್ಮ ತಂದೆ ತಾಯಿ ಹಚ್ಚಿದ್ರೆ ಸಾಕು, ಅಥವಾ ದೇವಸ್ಥಾನದಲ್ಲಿ ಹಚ್ಚಿದ್ರೆ ಒಳ್ಳೇದು, ಮನೆಯಲ್ಲಿ ಹಚ್ಚಿದ್ರೆ ಒಳ್ಳೇದು, ಈ ಥರದ ಪ್ರಶ್ನೆಗಳು ಬರ್ತದೆ ತಿಳುವಳಿಕೆ ಇಲ್ಲದ್ದಾಗಿ. ಅಸಲು ಯಾಕೆ ಹಚ್ತಾ ಇದ್ದೇವೆ, ಹಚ್ಚೋದ್ರಿಂದ ಆಗುವಂಥ ಪರಿಣಾಮ ಏನು, ಭಗವಂತ ನಾನು ದೀಪವನ್ನು ಹಚ್ಚೋದ್ರಿಂದ ಭಗವಂತ ಮೆಚ್ಚಬೇಕಾದ್ರೆ ಏನು, ಅದರ ಹಿಂದಿರುವಂಥ ಲಾಜಿಕ್ ಏನು, ಭಗವಂತಗೆ ಯಾಕೆ ಇಷ್ಟ ಆಗ್ತದೆ ದೀಪ ಹಚ್ಚೋದ್ರಿಂದ, ಇದು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಲ್ಲ. ಯಾಕೆಂದ್ರೆ ಎಲ್ಲರೂ ಹೇಳ್ತಾರೆ ಇದು ಮಾಡೋ ತುಂಬಾ ಇಷ್ಟ, ಭಗವಂತಗೆ ತುಂಬಾ ಪ್ರೀತಿ ಆಗ್ತದೆ, ನೀವು ಬಂದು ನಾಳೆ ಒಂದು ಅಭಿಷೇಕ ಮಾಡ್ರಿ, ತುಂಬಾ ಪ್ರೀತಿಯಾಗಿ ಭಗವಂತ ನೀವು ಬೇಡಿದ್ದನ್ನೆಲ್ಲ ದನಕನಕ ವಸ್ತುವಾಹನಗಳನ್ನ ನಿಮ್ಮ ಮನೆಗೆ ಕಳಿಸಿಬಿಡ್ತಾನೆ. ಈ ತರ ಕೇಳೋದೆಲ್ಲ ನಾವು ಕೇಳ್ತೇವೆ, ಜ್ಯೋತಿಷರ ಬಾಯಲ್ಲಿ ಅಥವಾ ಅರ್ಚಕರ ಬಾಯದಲ್ಲಿ ಕೇಳ್ತಾ ಇರ್ತೇವೆ. ಭಗವಂತ ಹೀಗೆ ಯಾಕೆ ಆಲೋಚನೆ ಮಾಡ್ತಾನೆ, ತನ್ನನ್ನು ಪೂಜೆ ಮಾಡಿದವ್ರನ್ನ ಮಾತ್ರವೇ ಯಾಕೆ ಕಾಪಾಡ್ತಾನೆ, ಅದರಲ್ಲಿ ಕೂಡ ಡಿಸ್ಕ್ರಿಮಿನೇಷನ್ ಅಂತಂದ್ರೆ ಇಂಥ ಪೂಜೆ ಮಾಡಿದ್ರೇನೆ ಯಾಕೆ, ಸಿಂಪಲ್ ಆಗಿ ಒಂದು 500 ರೂಪಾಯಿ ಸತ್ಯನಾರಾಯಣ ಹೋಮ ಮಾಡೋನಿಗೆ, ದೊಡ್ಡ ಒಂದು ಅಪಾರವಾದ ದೊಡ್ಡ ಪವಮಾನ ಹೋಮ, ಈ ತರ ದೊಡ್ಡ ದೊಡ್ಡ ಹೋಮಗಳನ್ನ ಮಾಡೋರಿಗೆ ಏನಾದರೂ ಡಿಸ್ಕ್ರಿಮಿನೇಷನ್ ಉಂಟೋ, ಅವರಿಗೆ ಕಡಿಮೆ ಫಲ, ಕಡಿಮೆ ಮಾಡಿದ್ದಾರೆ ಕಡಿಮೆ ಫಲ, ಇವ್ರು ಜಾಸ್ತಿ ಮಾಡಿದ್ದಾರೆ ಜಾಸ್ತಿ ಫಲ. ವಿಶೇಷ ಭಕ್ತಿ ಅಂದ್ರೆ ಏನು, ವಿಶೇಷವಾಗಿ ಮಂಟಪಗಳು ಕಟ್ಟಿಸಿ ವಿಶೇಷವಾದಂತಹ ರಂಗೋಲಿಗಳು ಹಾಕಿ ಇದು 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 ಭಗವಂತ ಪ್ರೀತಿ ಆಗತ್ತೆ.
ಯಾವ ಬೇಸ್ ಮೇಲೆ ಪ್ರೀತಿ ಆಗ್ತದೆ? ಯಾಕಂದ್ರೆ ಭಗವಂತ ಮನುಷ್ಯನಂತೆ ಅಲ್ವಲ್ಲ. ಇಂದ್ರಿಯಗಳನ್ನ ಇಂದ್ರಿಯಗಳ ಹಾದಿ ಬರದೇ ಇರೋನು, ಸತ್ವರಜಸ್ತಮೋ ಗುಣಗಳಿಗೆ ಒಳಪಡದೇ ಇರೋನು ಭಗವಂತ. ಈಗ ನಾವು ಆಲೋಚನೆ ಮಾಡೋದು ನೋಡ್ರಿ, ಇದು ಇಷ್ಟ ಭಗವಂತಗೆ ಅದು ಇಷ್ಟ ಅಂತಂದ್ರೆ ಏನಾಯ್ತು? ಭಗವಂತ ಕೂಡ ತ್ರಿಗುಣಗಳಿಗೆ ಒಳಪಟ್ಟವನೇ ಅಂತ ಆಗ್ತದೆ. ನಾವು ಓದಿಕೊಳ್ಳೋದು ಒಂದಾಗ್ತದೆ, ಅಲ್ಲಿ ಎಕ್ಸ್ಟರ್ನಲ್ಲಿ ಪ್ರಾಕ್ಟೀಸ್ ಮಾಡೋದೇ ಬೇರೆ ಆಗ್ತದೆ. ಇದನ್ನೇನಂತೀವಿ? ಮೂಢನಂಬಿಕೆ ಅಂತೇವೆ, ಅಂಧಶ್ರದ್ಧೆ ಅಂತಂತೀವಿ. ಸೊ ನಾವು ಮಾಡೋ ಕಾಲಕ್ಕೆ ಯಾಕೆ ಭಗವಂತ ಇಷ್ಟ? ಇದು ದೀಪ ಹಚ್ತೇವೆ, ಯಾಕೆ ಭಗವಂತನಿಗೆ ಇಷ್ಟ? ದೀಪ ಜ್ಞಾನಕ್ಕೆ ಪ್ರತೀಕ. ದೀಪ ಹಚ್ತಾ ಇದ್ದೇವೆ ಅಂತಂತಂದ್ರೆ ನಮ್ಮ ಒಳಗೆ ಆತ್ಮ ಇದೆ, ಅದಕ್ಕೆ ಜ್ಞಾನದ ದೀಪ ಹಚ್ತಾ ಇದ್ದೇನೆ. ಅಥವಾ ಈ ದೀಪದಿಂದ ನನ್ನಲ್ಲಿರುವಂಥ ಅಂಧಕಾರವನ್ನು ಹೋಗಿಸು ಅಂತ ಒಂದು ಸಂದೇಶ, ಒಂದು ಸೂಚನಾಪ್ರಾಯವಾಗಿ ನಾವು ದೀಪ ಹಚ್ಚೋದು. ಅಂಧಕಾರದಲ್ಲಿದ್ದೇನೆ ಭಗವಂತ, ಅಂಧಕಾರವನ್ನು ತೊಲಗಿಸು ಅಂತ ಒಂದು ಸಿಂಬಾಲಿಕ್ ಆಗಿ ನಾವು ದೀಪ ಹಚ್ತೇವೆ. ಅದು ಆ ದೀಪದಿಂದ ನಾವು ತಿಳ್ಕೊಳ್ಬೇಕಷ್ಟೇ ಆಗಲಿ, ಭಗವಂತಗೆ ಏನು ಬೇಕಿಲ್ಲ. ದೀಪಗಳಲ್ಲೇ ದೀಪನಾದವನು ಭಗವಂತ. ಅವನಿಗೆ ಈ ಸಣ್ಣ ದೀಪದಿಂದ ಆಗುವಂಥದ್ದು ಏನೂ ಇಲ್ಲ. ಪ್ರತ್ಯೇಕವಾಗಿ ನಾವು ಹಚ್ಚೋದ, ನಮ್ಮ ಮನೆಗಿರೋರು ಹಚ್ಚೋದ, ಯಾವ ಎಣ್ಣೆಯಿಂದ ಹಚ್ಚಿದ್ದಾನೆ, ಎಣ್ಣೆಯಿಂದ ಹಚ್ಚಿದ್ರೆ ಒಂದು ಥರ ಪುಣ್ಯ, ತುಪ್ಪದಿಂದ ಹಚ್ಚಿದ್ರೆ ಒಂದು ಥರ ಪುಣ್ಯ, ಇದೆಲ್ಲ ಮೂಢನಂಬಿಕೆ ಆಗ್ತದೆ. ದೀಪ ಹಚ್ಚೋ ಕಾರ್ಯ ಉತ್ತಮ, ಅದರ ಹಿಂದೆ ಇರಬೇಕಾದಂಥ ಅನುಸಂಧಾನ ತುಂಬ ಮುಖ್ಯ. ಅನುಸಂಧಾನ ತುಂಬ ಬೇಕು. ಅದು ಹೇಳಿದ್ನಲ್ಲ, ಕರ್ಮ ಮಾಡೋದು ಮುಖ್ಯ ಅಲ್ಲ, ಕರ್ಮ ಯಾವುದಕ್ಕಾಗಿ ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನ ಮುಖ್ಯ. ಕೆಲವೊಮ್ಮೆ ಸುಳ್ಳು ಹೇಳಿದ್ರು ಕೂಡ ಅದು ಪುಣ್ಯನೇ ಆಗತ್ತೆ. ಕೃಷ್ಣನೇ ಎಷ್ಟೋ ಬಾರಿ ಹೇಳಿದ್ದಾನೆ 2ನೇ ಅಧ್ಯಾಯದಲ್ಲಿ. ಎಲ್ಲ ಈ ಸುಳ್ಳು ಹೇಳೋದು ಪುಣ್ಯದ ಕೆಲಸ, ಪಾಪದ ಕೆಲಸ, ಸತ್ಯ ಹೇಳೋದು ಪುಣ್ಯದ ಕೆಲಸ ಅಂತ ಯಾವತ್ತೂ ಅನ್ಲಿಕ್ಕೆ ಬರಲ್ಲ. ಹಾಗೆ ಡಿಸೈಡ್ ಮಾಡ್ಲಿಕ್ಕೆ ಬರಲ್ಲ. ಯಾವುದಕ್ಕಾಗಿ ಮಾಡ್ತಾ ಇದ್ದೇನೆ? ನಿಮ್ಮ ಮನೆಗೆ ಯಾರೋ ಒಬ್ಬರು ಬಂಧು ಬಳಗ ಬಂದಿದ್ದಾರೆ, ರಾತ್ರಿ 1 ಗಂಟೆಗೆ ಬಂದಿದ್ದಾರೆ. ಏನೋ ಪಾಪ ಏನೋ ತಿಂದ್ರೆ ಇಲ್ವಾ ಅಂತ ಕೇಳುತ್ತೆ, ಹಸುವ ಏನು ಕೇಳ್ತಾರೆ. ಎಲ್ಲ ಆಗಿದೆ, ಏನೂ ಹಸುವಿಲ್ಲ, ಒಂದು ಚಾಪಿ ದಿಂಬು ಕೊಡ್ರಿ, ಮಲಗ್ಕೊಂಡು ಹೋಗ್ತೇವೆ ಅಂತಂದರೆ ತುಂಬ ಸಂತೋಷ ಆಯಿತು. ಯಾಕೆ? ಅವನು ಸುಳ್ಳು ಹೇಳೋದ್ರಿಂದ ನಿಮಗೆ ಸಂತೋಷವನ್ನು ಕೊಟ್ಟ. ಹಾಗಾಗಿ ಅದು ಪುಣ್ಯದ ಕೆಲಸ ಆಯಿತು. ನಿಜವಾಗ ಅವನಿಗೆ ಹಸಿತಾ ಇರ್ತದೆ, ಆದರೆ ಹೇಳಲ್ಲ. ಹೇಳಿದ್ರೆ ಏನಾಗುತ್ತೆ? ರಾತ್ರಿ 1 ಗಂಟೆ ನೀವು ಒಲೆ ಹಚ್ಚಿ ಅಡುಗೆ ಮಾಡಿ 2 ಗಂಟೆ 3 ಗಂಟೆ ತನಕ ನಿಮಗೂ ನಿದ್ದೆ ಇಲ್ಲ, ಅವ್ರಿಗೂ ನಿದ್ದೆ ಇಲ್ಲ, ಬೈಸ್ಕೋಬೇಕು ಅವ್ರದ್ದು. ಯಾಕಪ್ಪ ಬರ್ತಾರೆ ಈ ಬಂಧು ಬಳಗ ಅಂತ. ಇನ್ನು ಕೆಲವೊಮ್ಮೆ ಸತ್ಯವೇ ಆಗಿರುತ್ತೆ, ಆದರೆ ಹೇಳೋದ್ರಿಂದ ನೋವಾಗ್ತದೆ. ಆ ನೋವಾಗೋದ್ರಿಂದ ಏನಾಗುತ್ತೆ? ಅದು ಪಾಪದ ಕೆಲಸವಾಗ್ತದೆ. ಎಲ್ಲೋ ಶುಭ ಕಾರ್ಯಗಳಾಗ್ತಾ ಇರೋ ಕಾಲಕ್ಕೆ ಏನಾದರೂ ಅಶುದ್ಧವಾದಂಥ ಶುದ್ಧಿ ಹೇಳೋದ್ರಿಂದ ಅದಕ್ಕೇನಾದರೂ ವಿಘ್ನವಾದರೆ ಅದು ಪಾಪದ ಕೆಲಸ ಅಂತ ಹೇಳ್ತಾರೆ. ಹಾಗಾಗಿ ಆಕ್ಷನ್ ಏನಿದೆ ಅದರ ಮೇಲೆ ನಿಮಗೆ ಪುಣ್ಯ ಪಾಪಗಳು ಡಿಪೆಂಡ್ ಆಗಲ್ಲ, ಅದರ ಹಿಂದಿರುವಂಥ ಭಾವನೆ ಮೇಲೆ ಡಿಪೆಂಡ್ ಆಗ್ತದೆ. ದೇವರ ಮುಂದೆ ದೀಪ ಹಚ್ಚೋದು ಪುಣ್ಯದ ಕೆಲಸವೋ ಪಾಪದ ಕೆಲಸವೋ ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಕ್ಷನ್ ಡಿಸೈಡ್ ಮಾಡೋದಿಲ್ಲ. ನೀವು ತುಪ್ಪದ ದೀಪ ಹಚ್ಚಿದ್ದೀರಾ, ಎಣ್ಣೆ ದೀಪ ಹಚ್ಚಿದ್ದೀರಾ, ನೀವೇ ಹಚ್ಚಿದ್ದೀರಾ, ನಿಮ್ಮ ತಾಯಿ ಹಚ್ಚಿದ್ರಾ, ಅಥವಾ 1 ತಿಂಗಳಿಗೆ ನೀವು ದೇವಸ್ಥಾನದಲ್ಲಿ ದೀಪ ಹಚ್ಚಿರಿ ನಮ್ಮ ಪರವಾಗಿ ಅಂತೇಳಿ ನೀವು ದುಡ್ಡು ಕಟ್ಟಿ ರಸೀದಿ ತಗೊಂಡು ಬಂದ್ರೆ, ಇದೆಲ್ಲ ಭಗವಂತ ನೋಡಲ್ಲ. ಯಾವುದಕ್ಕಾಗಿ ಹಚ್ತಾ ಇದ್ದೀರಿ, ಭಾವನೆ ಏನಿದೆ, ಆ ರಿಕ್ವೆಸ್ಟ್ ಇದಲ್ಲ, ಅದನ್ನು ಭಗವಂತ ತಗೊಳ್ತಾನೆ ಅಷ್ಟೇ. ಪತ್ರಂ ಪುಷ್ಪಂ ಫಲಂತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಅಂತ ಹೇಳ್ತಾನಲ್ಲ. ನೀವು ನನಗೋಸ್ಕರ ಪ್ರತ್ಯೇಕವಾಗಿ ಏನೂ ಮಾಡೋದು ಬೇಕಾಗಿಲ್ಲ. ಪ್ರೀತಿಯಿಂದ ಒಂದು ಎಲೆಯನ್ನಾದರೂ ಕೊಡಿ, ಸ್ವಲ್ಪ ನೀರನ್ನಾದರೂ ಕೊಡಿ, ಅರ್ಪಣೆ ಮಾಡಿ, ಹಣ್ಣು ಸಾಕು, ಯಾವುದು ಅವೈಲಬಿಲಿಟಿ ಇದ್ರೆ ಅದು ಮಾಡು, ಇಂಥದ್ದೇ ಬೇಕು ಅಂತ ಭಗವಂತ ಹೇಳೋದಿಲ್ಲ. ಆದರೆ ಹಿಂದೆ ಇರುವಂಥ ಭಾವನೆ ತುಂಬ ಸ್ಪಷ್ಟವಾಗಿರಬೇಕು. ಮಾಡಬಾರ್ದ ಪೂಜೆಗಳನ್ನೆಲ್ಲ ಮಾಡಿಸಿ ಭಾವನೆ ತುಂಬ ಕೆಟ್ಟದಾಗಿತ್ತು ಅಂದ್ಕೊಳ್ಳಿ, ಭಗವಂತ ಪ್ರೀತಿ ಆಗುವುದಿಲ್ಲ. ಏನೂ ಮಾಡ್ಲಿಕ್ಕೆ ಶಕ್ತಿ ಇಲ್ಲ, ದುಡ್ಡಿಲ್ಲ, ಆರೋಗ್ಯ ಇಲ್ಲ, ಆದರೆ ಮನಸ್ಸಿನಲ್ಲೇ ಒಂದು ದೀಪವನ್ನು ಹಚ್ಚಿ ಭಗವಂತನ ಮುಂದೆ ದೀಪ ಹಚ್ಚಿದಂತೆ ಮನಸ್ಸಿನಲ್ಲೇ ನೀವು ಒಂದ್ಸಲ ಸ್ಮರಣೆ ಮಾಡಿಕೊಳ್ಳಿ, ಖಂಡಿತವಾಗಿ ಆ ದೀಪಕ್ಕೆ ಬೆಲೆ ಇರುತ್ತೆ, ಭಗವಂತ ಕರುಣಿಸ್ತಾನೆ. ಇದು ತುಂಬ ಸುಲಭದ ದಾರಿ ಅಂತ ಹೇಳ್ತಾರೆ. ಹಾಗೆ ನಂಬಿಕೆ ಇಲ್ಲದಂಥ ತಿಳುವಳಿಕೆ ಅಹಂಕಾರ ಆಗ್ತದೆ. ತಿಳುವಳಿಕೆ ನಂಬಿಕೆ ಇದೆ, ದೇವರನ್ನ ತುಂಬ ನಾನು ನಂಬ್ತೀನಿ, ಆದರೆ ಜ್ಞಾನ ಇಲ್ಲ, ಅದು ಮೂಢನಂಬಿಕೆ ಆಗ್ತದೆ. ಅಸಲು ಭಗವಂತನ ಮೇಲೆ ಅಸಲು ನಂಬಿಕೆನೇ ಇಲ್ಲ, ಆದರೆ ಜ್ಞಾನ ಉಂಟು, ಬೇಕಾದಷ್ಟು ಶಾಸ್ತ್ರಗಳನ್ನು ಓದಿರ್ತಾನೆ, ಆದರೆ ಭಗವಂತನ ನಂಬುವುದೇ ಇಲ್ಲ. ನಂಬಿದಂಗೆ ನಾಟಕ ಮಾಡ್ಬೋದಷ್ಟೆ, ಆದರೆ ಅವ್ರ ವರ್ತನೆಯೇ ಬೇರೆ ಥರ ಇರ್ತದೆ. ಅಂತ ಅವ್ರಿಗೇನಾಗ್ತದೆ? ಅಹಂಕಾರ ಜಾಸ್ತಿ ಆಗ್ತದೆ. ನನಗೆ ಗೊತ್ತಿದೆ, ಈ ಶಂಭುಕನ ಕತೆ ಆಗ್ತದೆ. ಎಷ್ಟೋ ಜನ ಈಗಲೂ ವಿವಾದ ಆಗ್ತದೆ. ಶಂಭುಕನ ರಾಮ ಯಾಕೆ ಕೊಂದ? ಅವನ ಶೂದ್ರನಾದ್ದರಿಂದ, ಶೂದ್ರ ತಪಸ್ಸು ಮಾಡಬಾರ್ದು, ಅದಕ್ಕಾಗಿ ಕೊಂದ.
ಇದು ಸಮಾಜದಲ್ಲಿ ರೂಢಿಯಲ್ಲಿರೋದು. ಭಗವಂತಗೆ ಬರೀ ಬ್ರಾಹ್ಮಣರಂದೇನೆ ಪ್ರೀತಿ, ಈ ಶೂದ್ರಾದಿಗಳು ತಪಸ್ಸು ಮಾಡಿದ್ರೆ, ಅವರು ಪೂಜೆ ಮಾಡಿದ್ರೆ ಸಹಿಸೋದಿಲ್ಲ. ರಾಮಾಯಣ ಬರೆದಂಥ ವಾಲ್ಮೀಕಿ ಬ್ರಾಹ್ಮಣ ಅಲ್ಲ. ಎಷ್ಟೋ ಕಥೆಗಳು ನಮ್ಗಿದೇ ಬರ್ತದೆ. ಆದರೆ ಅಜ್ಞಾನ ಕೂಡ ಅಷ್ಟೇ ಉಂಟು. ಶಂಭುಕ ಯಾಕೆ ಕೊಲ್ಲಬೇಕಾಗಿ ಬಂತು? ಶಂಭುಕ ಹಿಂದೆ ಇರುವಂಥ ಭಾವನೆ ಬೇರೆ ಇತ್ತು. ಅವನು ತಪಸ್ಸು ಮಾಡೋದು ತುಂಬ ಒಳ್ಳೆ ಕೆಲಸವೇ. ಆ ತಪಸ್ಸು ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ, ನಾನು ಉದ್ಧಾರ ಆಗಲಿ ಅಂತ ತಪಸ್ಸು ಮಾಡಿದ್ರೆ ಏನು ತೊಂದರೆ ಆಗ್ತಿದ್ದಿಲ್ಲ. ಅವನು ಉಗ್ರನಾಗಬೇಕು ಅಂದ್ರೆ ನೀವು ಶಿವನ ಸ್ಥಾನಕ್ಕೆ ಹೋಗಬೇಕು, ಶಿವನ ಎತ್ತರಕ್ಕೆ ಇರಬೇಕು ಅಂದ್ರೇನು, ಶಿವನ್ನ ಪದಚ್ಯುತಿ ಮಾಡಿಸಿ ಅವನ ಪ್ಲೇಸಲ್ಲಿ ಇವನು ಕೂತ್ಕೋಬೇಕು, ಪಾರ್ವತಿ ತನಗೆ ಸಿಕ್ಕಬೇಕು. ಇದು ಅವನ ಮನಸ್ಸಲ್ಲಿರೋ ಭಾವನೆ. ಈ ಭಾವನೆ ಉಗ್ರ ಅಲ್ವಾ? ಸೊ ಈ ಥರ ದುರ್ಬುದ್ಧಿ ಇದ್ದವನು ಆ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಅವನು ಈ ಸೃಷ್ಟಿ ಕಾರ್ಯನ ಸರಿಯಾಗಿ ನಡೆಸ್ಲಿಕ್ಕೆ ಆಗ್ತದ? ಅದಕ್ಕಾಗಿ ಅವನನ್ನು ಶಿರಚ್ಛೇದ ಮಾಡ್ದ. ಆ ಪ್ಲೇಸಲ್ಲಿ ಶಂಭುಕ ಮಾತ್ರನಲ್ಲ, ಯಾವ ಬ್ರಾಹ್ಮಣ ಆದವನು ಯಾರು ಕೂತಿದ್ರು ಅವನ ತಲೆ ಕಡಿತಿದ್ದರ. ಅದರಲ್ಲಿ ಈ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಆ ಥರ ಏನೂ ಇಲ್ಲ. ಹಿಂದಿರುವಂಥ ಭಾವನೆ ಮುಖ್ಯ. ಹಾಗಾಗಿ ನಂಬಿಕೆ ಬೇಕು. ಆ ನಂಬಿಕೆ ಇಲ್ಲದಂಥ ತಿಳುವಳಿಕೆ ಅಹಂಕಾರ ಆಗ್ತದೆ. ಆದ್ದರಿಂದ ತಿಳಿಬೇಕು, ತಿಳಿದು ನಂಬಬೇಕು. ಕೇವಲ ತಿಳುವಳಿಕೆ ಇದ್ದರೆ ಸರಿ ಹೋಗಲ್ಲ. ಜ್ಞಾನಕ್ಕಿಂತ ಜ್ಞಾನ ಸಹಿತವಾದಂಥ ಧ್ಯಾನ ತುಂಬ ಉತ್ತಮ ಅಂತ ಹೇಳ್ತಾರೆ. ಎಲ್ಲ ತಕ್ಕಂಥ ಹಿರಿಯಾದ್ದೇನು ಕರ್ಮಫಲ ತ್ಯಾಗ. ನನಗೋಸ್ಕರ ನಾನು ಏನು ಮಾಡಿಕೊಡೋದು ಬೇಡ. ನನಗೋಸ್ಕರ ಅಂತ ಏನಾಗುತ್ತೆ, ಅದರ ಪ್ರತಿಫಲ ನಿಮಗೆ ಬರ್ತದೆ. ಇದು ನನಗೆ ಆಗಲಿ, ನನಗೆ ಅನುಕೂಲವಾಗಲಿ ಅಂತಂದಾಗ ಅದರ ಹೊಣೆಗಾರಲ್ಲ ನಿಮ್ಮದೇ. ಅದರಿಂದ ಏನಾದರೂ ನೆಗೆಟಿವ್ ಫೇಸ್ ಮಾಡಬೇಕಾದ್ರೂ ನೀವೇ ಫೇಸ್ ಮಾಡಬೇಕಾಗ. ನನಗೇನೂ ಬೇಕಾಗಿಲ್ಲ, ನನಗೆ ಭಗವಂತ ಒಂದು ಕರ್ತವ್ಯವನ್ನು ಕೊಟ್ಟಿದ್ದಾನೆ, ಅದು ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಅಂತಂದಾಗ ನಿಮಗೆ ಏನೂ ತೊಂದರೆ ಬರೋದಿಲ್ಲ. ಅದರ ಪಾಪ ಆಗಲಿ, ಅದರ ಪ್ರತಿಫಲ ಎಫೆಕ್ಟ್ ಯಾವುದೂ ನಿಮಗೆ ತೊಂದರೆ ಕೊಡೋದಿಲ್ಲ. ಈ ರೀತಿ ಜೀವನ ಶೈಲಿಯಿಂದ ಮಾತ್ರ ಮೋಕ್ಷ ಪ್ರಾಪ್ತಿ ಸಾಧ್ಯ ಆಗುತ್ತೆ. ಇನ್ನು ಇಲ್ಲಿ ತನಕ ಭಗವಂತನ ಉಪಾಸನೆ ಹೇಗಿರಬೇಕು ಅನ್ನೋದನ್ನು ವಿವರಿಸಿದಂಥ ಕೃಷ್ಣ ಮುಂದೆ ನಾವು ದೇವರು ಮೆಚ್ಚುವಂಥ ಬದುಕನ್ನು ಬದುಕಬೇಕಾದ್ರೆ ಯಾವ ರೀತಿ ನಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು, ನಮ್ಮನ ಜೀವನ ಕ್ರಮ ಮತ್ತು ಅನುಷ್ಠಾನ ಹೇಗಿರಬೇಕು ಅನ್ನೋದನ್ನು ವಿವರಣೆ ಮಾಡ್ತಾನೆ ಮುಂದಿನ ಶ್ಲೋಕಗಳಲ್ಲಿ. ಅದು ನಾವು ಸಮಯಾತೀತ ಆಗಿರೋದ್ರಿಂದ ಇವತ್ತು ಮುಗಿಸೋಣ ಇಲ್ಲಿಗೆ. ಮತ್ತೆ ಬರುವಂಥ ವಾರ ಅದರ ವಿಚಾರ ನೋಡೋಣ. ಇವತ್ತು ಸಮರೈಸ್ ಮಾಡಿ ಒಂದ್ಸಲ ನೋಡಿದ್ರೆ, ಲಕ್ಷ್ಮೀ ಉಪಾಸನೆ ಇಂದ ಕೂಡ ಭಗವಂತನನ್ನು ಸೇರಬಹುದು. ಆದರೆ ತುಂಬ ನಿಯಮಗಳು ಒಳಪಟ್ಟಿರ್ತದೆ. ಇಂದ್ರಿಯ ನಿಗ್ರಹ, ಕಠೋರವಾದಂಥ ಸಾಧನೆ ಬೇಕು. ಅದು ಸಾಮಾನ್ಯ ಜನರಿಗೆ ಕಷ್ಟ ಆಗ್ತದೆ. ಆ ಕಡೆ ಕೂಡ ಆತ ಮಾಡ್ಬೋದು, ಕಠೋರವಾಗಿ ದೀಕ್ಷೆ ಕೂಡ ಮಾಡ್ಬೋದು. ಹಿಂದೆ ಅದು ಒಂದು ಪಂತಂದು ಕೊಡ್ತೀನಿ ಒಂದ್ಸಲ. ಬ್ರಹ್ಮರಂಧ್ರದಿಂದಲೇ ನಾವು ಬ್ರಹ್ಮರಂಧ್ರವನ್ನು ಭೇದಿಸಿಕೊಂಡು ಹೋಗಬೇಕು, ಆವಾಗೇ ಮೋಕ್ಷ. ಅದು ಕಠೋರವಾದಂಥ ಸಾಧನೆ ಮಾಡೋರಿಗೆ, ಎಲ್ಲರಿಗೂ ಅದು ಸಾಧ್ಯ ಇಲ್ಲ. ಉಳಿದವರಿಗೆ ಮೋಕ್ಷ ಹೋಗ್ಲಿಕ್ಕೆ ಆಗೋದಿಲ್ವ? ಖಂಡಿತವಾಗಿ ಆಗ್ತದೆ. ಕಠೋರವಾದ ಹಾದಿ ಬೇರೆ, ಸುಲಭದ ದಾರಿ ಬೇರೆ. ಭಗವಂತನ ಉಪಾಸನೆ ತುಂಬ ಸುಲಭ. ಭಗವಂತನನ್ನ ಪ್ರೀತಿಯಿಂದ ತಿಳ್ಕೊಳ್ಬೇಕು. ಯಾಕಂದರೆ ಭಗವಂತನ ಮೇಲೆ ಪ್ರೀತಿ ಬರಬೇಕು ಅಂತಂದರೆ ಜ್ಞಾನ ಇರಬೇಕು. ಜ್ಞಾನ ಇಲ್ಲದೆ ಭಗವಂತನ ಮೇಲೆ ಪ್ರೀತಿ ಬರೋದಿಲ್ಲ. ಬರ್ತದೆ ಯಾವಾಗ ಅಂತಂದರೆ, ನಮ್ಮಲ್ಲಿ ಏನಾದರೂ ಆಶೆಗಳೇನಾದರೂ ಉಳಿದಿದ್ರೆ ಆ ಆಶೆಗಳು ಈಡೇರಿಸಿಕೊಳ್ಳೋ ಸಮಯವಷ್ಟುವರೆಗೂ ಭಗವಂತನ ಮೇಲೆ ಪ್ರೀತಿ ಬರುತ್ತೆ. ಒಂದು ಸಲ ನಮ್ಮ ಬೇಡಿಕೆಗಳೆಲ್ಲ ಕೂಡ ಈಡೇರಿ ತಂದುಕೊಳ್ಳಿ, ಮತ್ತೆ ಭಗವಂತನ ಬಗ್ಗೆ ಮನಸ್ಸು ಹೋಗೋದಿಲ್ಲ. ನಾವು ಏನು ಪಡೆದಿದ್ದೇವೋ ಅದರ ಮೇಲೆ ಮನಸ್ಸು ಹೋಗ್ತದೆ. ಹಾಗಾಗಿ ಭಗವಂತನ ಮೇಲೆ ಭಕ್ತಿ ಬರಬೇಕಂದ್ರೆ ಮೊದಲು ಜ್ಞಾನ ಇರಬೇಕು. ಸೊ ಜ್ಞಾನ ಇಲ್ಲದೆ ಭಗವಂತನ ಮೇಲೆ ಭಕ್ತಿ ಸಾಧ್ಯ ಇಲ್ಲ, ಧ್ಯಾನ ಸಾಧ್ಯ ಇಲ್ಲ. ಜ್ಞಾನ ಇಲ್ಲದಂಥ ಭಕ್ತಿ ಒಂದು ವೇಳೆ ಇದ್ದರೆ ಅದು ಮೂಢ ಭಕ್ತಿ ಆಗ್ತದೆ. ಭಕ್ತಿ ಇಲ್ಲದಂಥ ಜ್ಞಾನ ಅಹಂಕಾರಕ್ಕೆ ಹಾದಿಯಾಗ್ತದೆ. ಹಾಗಾಗಿ ಜ್ಞಾನ ಸಹಿತವಾದಂಥ ಭಕ್ತಿ, ಜ್ಞಾನ ಭಕ್ತಿ ಸಹಿತವಾದಂಥ ಅನುಸಂಧಾನ ತುಂಬ ಪ್ರಧಾನ. ಭಗವಂತನನ್ನು ಒಲಿಸಿಕೊಳ್ಳಬೇಕಾದರೆ ಭಗವಂತನನ್ನು ವಿದ್ಯೆಯಿಂದ ಆಗಲಿ ಅಥವಾ ಬೇರೆ ಯಾವುದೋ ಪೂಜೆ ಪುರಸ್ಕಾರಗಳಿಂದ ಆಗಲಿ ತಿಳ್ಕೊಳ್ತೇನೆ ಅಂದರೆ ಸಾಧ್ಯವಿಲ್ಲ. ಪ್ರಯತ್ನಪೂರ್ವಕವಾಗಿ ಜ್ಞಾನ ಪಡೆದು ಭಗವಂತನ ಮೇಲೆ ವಿಶ್ವಾಸವನ್ನಿಟ್ಟು ಆತನ್ನು ಪ್ರಾರ್ಥಿಸಿ ಭಕ್ತಿ ಪಡೆಯಬೇಕೇ ಆಗಲಿ, ಬೇರೆ ಹಾದಿಗಳಿಲ್ಲ ಅಂತ ಈ ಒಂದು ಶ್ಲೋಕಗಳಿಂದ ನಾವು ತಿಳ್ಕೊಳ್ತೇವೆ. ಇದು ಇವತ್ತಿನ ಪಾಠ. ಇವತ್ತಿನ ಮುಂದೆ ಮತ್ತೆ ಬರುವಂಥ ಪಾಠದಲ್ಲಿ ಭಗವಂತನ ಉಪಾಸನೆ ಮಾಡುವಂಥ ಒಂದು ಪದ್ಧತಿ ಯಾವುದು, ಹೇಗೆ ಅದನ್ನು ಮಾಡಬೇಕು, ಭಗವಂತನ ಪ್ರೀತಿಯ ಪಾತ್ರರಾಗಬೇಕಾದ್ರೆ ಮನುಷ್ಯನಾದವರು ನಾವು ಏನು ಮಾಡ್ಬೋದು ಅಂತ ಹೇಳ್ತಾರೆ. ಅದನ್ನು ನಾವು ಮುಂದಿನ ಪಾಠದಲ್ಲಿ ನಾವು ನೋಡೋಣ.
ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.